ಮಾಡಿದ್ರಿ, ಅವ್ರಿಗೆ ಕೇರ್ ಮಾಡ್ತಾ ಇಲ್ಲ, ಹಾಗಾಗಿ ಅವ್ರು ಬಿಟ್ಟು ಹೋಗ್ತಾ ಇದಾರ. ರಿಟೆನ್ಷನ್ ಮಾಡೋದನ್ನ ತುಂಬಾ ಇಂಪಾರ್ಟೆಂಟ್, ನೀವು ಕಲ್ಸ್ಕೊಡ್ಬೇಕು. ಹೇಗೆ ನಿಮ್ಗೆ ಗೊತ್ತು ಹೇಗೆ ರಿಟೆನ್ಷನ್ ಮಾಡೋದು, ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ಯಾರಿಗೆ ಇಷ್ಟ ಆಗತ್ತೆ ಹಾರ್ಟ್, ಕಿಡ್ನಿ, ಲಿವರ್ ಕೊಡಿ, ಇಷ್ಟ ಆಗಿಲ್ಲ ಅಂದ್ರೆ ಗೊತ್ತಿಲ್ಲ. ರಿಟೆನ್ಷನ್ ಮಾಡೋದಾದ್ರೆ ಹೇಗೆ, ಫಸ್ಟ್ ನೀವು ಕರೆಕ್ಟ್ ಆಗಿ 2 ಸೆಟ್ ಪ್ರಾಡಕ್ಟ್ ನ ತಿಂತಾ ಇದ್ರೆ ನಿಮ್ ಕೆಳಗಡೆ ಅವ್ರು ತಿಂತಾರೆ. ನೀವೇ ತಿಂತಲ್ಲ, ನಿಮ್ ಕೆಳಗಡೆ ಅವ್ರು ತಿನ್ನಲ್ಲ. ಮಸ್ಟ್ ಅಂಡ್ ಶುಡ್, ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಟ್ರಸ್ಟ್, ಎರಡನೇದು ಅಪ್ಲೈ ಟು ಡೌನ್ಲೈನ್ ವ್ಯಾಲ್ಯೂ, ಥರ್ಡನೇದು ರಿಟೆನ್ಷನ್ ಅಂಡ್ ರಿಕ್ರೂಟ್ಮೆಂಟ್, ಪ್ರಾಡಕ್ಟ್ ಯೂಸೇಜ್. ಎಕ್ಸಾಂಪಲ್ ನಾನು ತೋರಿಕೆಗೆ ಹೇಳ್ತೀನಿ, ಎವ್ರಿಡೇ ಬೆಳಗ್ಗೆ ಒಂದ್ ಶೇಕ್ ಕುಡಿತೀನಿ ಸರ್, ರಾತ್ರಿ ಒಂದ್ ಶೇಕ್ ಕುಡಿತೀನಿ, 3 ಸಪ್ಲಿಮೆಂಟ್ ನುಂಗ್ತೀನಿ ಅಂತ. ಬಟ್ ನೀನ್ ತೋರಿಸ್ಬೋದು, ಫೋಟೋ ಹೊಡೆದು ತೋರಿಸ್ಬೋದು, ಎಲ್ಲ ತೋರಿಸ್ಬೋದು. ಬಟ್ ನೀನ್ ಅಪ್ಲೈ ನೀನ್ ಗೊತ್ತಾಗತ್ತಲ್ಲ, ನೀನ್ ಆರ್ಡರ್ ಹಾಕಿದ್ಯಾ ಇಲ್ಲ ಅಂತ. ಆವಾಗ ಸುಳ್ಳು ಹೇಳ್ತಾ ಇದ್ರ ಅಂತ ಗೊತ್ತಾದ್ರೆ ನಿಮ್ ಅಪ್ಲೈ ನೀವ್ ಏನ್ ಹೇಳಿದ್ರು ನಂಬಲ್ಲ. ನಿಮ್ ಅಪ್ಲೈನೇ ನಿಮ್ ನಂಬಿಲ್ಲ ಅಂತ ಅಂದ್ರೆ ನಿಮ್ ಡೌನ್ಲೈನ್ ನಿಮ್ ಅಪ್ಲೈನ್ ಹೇಗ್ ನಂಬ್ತಾರೆ? ಅಪ್ಲೈನ್ ಹೇಗೋ ಡೌನ್ಲೈನ್ ಹಾಗೆ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾರೆ. ಇನ್ನ 4ನೇ ತುಂಬಾ ಇಂಪಾರ್ಟೆಂಟ್, ನೀವು ಪ್ರತಿದಿನ 1 ಶೇಕು 2 ಶೇಕು ಕುಡಿತಾ ಇದ್ದೀರಾ, ಸಪ್ಲಿಮೆಂಟ್ ತಗೋತಾ ಇದೀರಾ ಅಂದ್ರೆ ನಿಮ್ದು ಸಣ್ಣದೊಂದು ಗ್ರೂಪ್ ಇರುತ್ತೆ, 5 ಜನ 6 ಜನ ಸ್ಟೂಡೆಂಟ್ಸ್ ಇರ್ತಾರಂದ್ರೆ ಅವ್ರು ಏನಾರು ಅನ್ಕೊಳ್ಳಿ, ನೀವು ಅಪ್ಡೇಟ್ ಅಲ್ಲಿ ಇರಿ ಎನಿ ಟೈಮ್. ಬೆಳಗ್ಗೆ ಶೇಕ್ ಕುಡಿತಿದ್ರಾ, ಶೇಕ್ ಕುಡಿತಾ ಇದೀನಿ ಅನ್ನೋ ಟೈಮ್ ಫೋಟೋ ಹೊಡೆದಾಕಿ. ಮಧ್ಯಾಹ್ನ ಊಟ ಮಾಡ್ತಿದ್ರಾ, ನೀವು ಹೊರಗಡೆ ಫ್ರೈಡ್ ರೈಸ್ ತಿಂತಾ ಇರಿ, ಅದನ್ನೇ ಹಾಕಿ. ಎಸ್, ನಾನು ಔಟ್ ಸೈಡ್ ಬಂದಿದ್ದೀನಿ, ಇವತ್ತು ಫ್ರೈಡ್ ರೈಸ್ ತಿಂತಾ ಇದ್ದೀನಿ, ನೋ ಪ್ರಾಬ್ಲಮ್. ಪ್ರತಿದಿನ ಅದೇ ಆದ್ರೆ ನಿಮ್ ಕೋಚು ನಿಮ್ ಅಪ್ಲೈನ ನಿಮ್ಗೆ ಕೇಳ್ಬೋದು. ಯಾವತ್ತೋ ಒಂದ್ ದಿನ ಆದಾಗ ಔಟ್ ಸೈಡ್ ಇದ್ರೇನೋ ಮಾಡಕ್ ಆಗಿಲ್ಲ ಬಿಡು, ಮಾಡಿದಾರೆ ಅನ್ಕೋತಾರೆ. ಅಂಡ್ 3ನೇದು, ಎನಿ ಟೈಮ್ ನಿಮ್ ಸ್ನಾಕ್ಸ್, ಏನ್ ಸ್ನಾಕ್ಸ್ ಹಾಕಿರ್ತೀರ ಬಾಯಿಗೆ ಅದನ್ನ ಕಳಿಸ್ತಾ ಇರಿ. 4ನೇದು, ನಿಮ್ಮಲ್ಲಿ ಸ್ಕೇಲ್ ಇದೆಯಾ, ನಿಮ್ ಮ್ಯಾರಥಾನ್ ಇರಿ ಇಲ್ದೇ ಇರಿ, ಎವ್ರಿಡೇ ನಿಮ್ದು ವೆಯ್ಟ್ ನ ಕಳಿಸ್ತಾ ಇರಿ. 5ನೇದು, ಸುಮ್ನೆ ಒಂದೊಂದು ಫೋಟೋನ ಕಳಿಸ್ತಾ ಇರಿ. ಎಲ್ಲೋ ಹೋಗಿರ್ತೀರಾ, ಫ್ರೆಂಡ್ಸ್ ಜೊತೆ ಹೊಡ್ಕೊಳ್ಳೋದು, ಮಕ್ಕಳ ಜೊತೆ ಹೊಡೆಯೋದು, ಮನೆಯವ್ರ ಜೊತೆ ಹೊಡೆಯೋದು, ಆ ಫೋಟೋನ ಕಳಿಸ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಗೆ ನಿಮ್ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಅದನ್ನ ನೋಡ್ಕೊಂಡ್ರೆ ಸ್ವಲ್ಪ ಜಲಸ್ ಆಗುತ್ತೆ. ಅಯ್ಯೋ ನನ್ ಗಂಡ ಈ ತರ ಇಲ್ಲಲ್ಲ, ಅಯ್ಯೋ ನನ್ ಸ್ಟೂಡೆಂಟ್ಸ್ ಈ ತರ ಇಲ್ಲಲ್ಲ, ಅಯ್ಯೋ ನನ್ ಮೆಂಟರ್, ಈ ತರ ಅನಿಸ್ತಾ ಇರುತ್ತೆ. ಅದನ್ನ ಅವ್ರಿಗೆ ಕ್ಲಿಯರ್ ಮಾಡಕ್ಕೆ, ಅವ್ರಿಗೆ ಅರ್ಥ ಮಾಡ್ಸಕ್ಕೆ ನೀವು ಮಾಡ್ತಾ ಇರೋದು, ಅದು ನಿಮ್ಗೆ ಗೊತ್ತಿರ್ಬೇಕು. ನೀವ್ ಮಾಡಕ್ ಕೆಲಸ ಇದೆ ಅವ್ರಿಗೆ ಕಳಿಸ್ತಾ ಇದೀನಿ ಅನ್ನೋದಲ್ಲ, ನಿಮ್ಗೆ ಅದ್ ಗೊತ್ತಿರ್ಬೇಕು. ನೀವ್ ಏನ್ ಮಾಡ್ತಿರ್ತೀರಾ ಅದನ್ನ ಅವ್ರು ತಿಳ್ಕೊಳ್ಳಿ ಅಂತ. ತಿಳ್ಕೊಳ್ಳೋ ತರನೇ ನೀವು ಬಿಹೇವ್ ಮಾಡ್ತಾ ಇರ್ಬೇಕು, ತಿಳ್ಕೊಳ್ಳೋ ತರನೇ ನೀವು ಕಳಿಸ್ತಾ ಇರ್ಬೇಕು. ಅಂಡ್ 5th ಒಂದು ತುಂಬಾ ಇಂಪಾರ್ಟೆಂಟ್, ಎವ್ರಿಡೇ ಅವ್ರ ವೆಯ್ಟ್ ಕಳ್ಸೋ ತರ ನೀವು ಇಟ್ಕೋಬೇಕು. ನಿಮ್ಗೆ ಗೊತ್ತಿರುತ್ತೆ ಅವ್ರು ವೆಯ್ಟ್ ಲಾಸಿಗೆ ಬಂದಿದ್ದಾರೆ ಅಂತ, ವೆಯ್ಟ್ ಗೇನಿಗೆ ಬಂದಿರ್ತಾರೆ ಅಥವಾ ಏನಕ್ಕೋ ಬಂದಿರ್ತಾರೆ. ಅದನ್ನ ಎವ್ರಿಡೇ ನೀವು ಕಳ್ಸೋ ತರ ನೋಡ್ಕೋಬೇಕು, ಅವ್ರು ಇರೋ ತರ ನೋಡ್ಕೋಬೇಕು ನೀವು. ಅಂಡ್ 6th ಒಂದು, ಕಮ್ಯುನಿಕೇಶನ್ ಅಟ್ಲೀಸ್ಟ್ 5 ಮಿನಿಟ್ಸ್ ಆದ್ರೂ ನಿಮ್ದು ಎಷ್ಟು ಜನ ಡೌನ್ಲೈನ್ಸ್ ಇದಾರೆ ವಾರದಲ್ಲಿ 3-4 ಜನ ಪ್ಲಾನ್ ಮಾಡ್ಕೊಂಡು ನೀವು ಮಾತಾಡ್ತಾ ಇರ್ಬೇಕು. ನಾಟ್ ಓನ್ಲಿ ಬಿಸ್ನೆಸ್, ಎನಿ ಒನ್ ಡಿಸ್ಕಷನ್. ಆದ್ರೆ ಆ ಡಿಸ್ಕಷನ್ ಡಿಸೈರ್ಡ್ ಆಗ್ಬಾರ್ದು. ಯಾವತ್ತು ಹೆಲ್ತಿಯಿಂದ ಶುರುವಾಗಿ ಡಿಸೈರ್ಡ್ ಆಗ್ಬಾರ್ದು, ಹೆಲ್ತಿಯಾಗಿ ಎಂಡ್ ಆಗ್ಬೇಕು. ಏನೋ ಖುಷಿಯಿಂದ ಮಾತಾಡ್ತಾ ಇರ್ತೀರಾ, ಕೊನೆಗೆ ಜಗಳದಲ್ಲಿ ಅಂತವಾಗ್ಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್, ಕಲ್ತ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತಾಡಬೇಕಾದ್ರೆ ಏನ್ ಮತ್ತೆ ವಾಲ್ವ್ ಮಾಡ್ದ ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತ, ಖುಷಿಯಾಗಿರ್ತೀರ. ಕೊನೆಗೆ ಯಾರ್ದು ವಿಚಾರ ತಗೊಂಡು ಕಿತ್ತಾಡಿ ಬೇಜಾರಾಗಿ ಹೋಗಿರ್ಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್. 6ನೇದು, ಎನಿ ಟೈಮ್ ಕಸ್ಟಮರ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಇರಬೇಕು ನೀವು. ಹಾಗಿದ್ರೆ ಕಸ್ಟಮರ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಏನು ನೋಡಿ, ಸೂಪರ್ವೈಸರ್ ಗೆ 300 ವಾಲ್ಯೂಮ್ ನಮ್ದ್ರಲ್ಲಿ ಇರೋದು, ಕರೆಕ್ಟ್ ಅಲ್ವಾ? 300 ವಾಲ್ಯೂಮ್ಗೆ ಆಲ್ಮೋಸ್ಟ್ 26,000 ಬೇಡ 27,000 ಅಂತಾನೆ ಅನ್ಕೊಳ್ಳಿ. ಅವನ ಕೈಯಲ್ಲಿ ಒಂದೇ ಸಲ ಸೂಪರ್ವೈಸರ್ ಆಗ್ತಿಲ್ಲ, ನಿಮ್ಗೆ ಗೊತ್ತು ಅವನ ಕೈಯಲ್ಲಿ ಆಗ್ತಿಲ್ಲ ಅಂತ. UMS ಕಾನ್ಸೆಪ್ಟ್ ಅಲ್ಲಿ ಒಂದು UMS ಫಸ್ಟ್ ತಗೊಳ್ಳಿ ನೀವು. ಸರ್, ಫಸ್ಟ್ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಿ, 4,900 ರೂಪಾಯಿ ಅಷ್ಟೇ. ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಕರೀರಿ, ಸರ್ ನಾನು ಬರ್ತೀನಿ. ನೀವು 4,900 ರೂಪಾಯಿ ಬಿಟ್ಟು ನಾನು ಬರೀ ಒಂದು ಅಪ್ರೋಚ್ ರಿಟೇಲ್ ಮಾಡ್ತೀನಿ, ನಾನು ಒಂದು ಪ್ರೋಟೀನ್ ರಿಟೇಲ್ ಮಾಡ್ತೀನಿ ಅಂತಂದ್ರೆ ನೀವು ಬಿಸ್ನೆಸ್ ನ ಕಟ್ಟಲ್ಲ, ನೀವು ಸೇಲ್ಸ್ ಮೆನ್ ಗಳಾಗಿ ಕೆಲಸ ಮಾಡ್ತಾ ಇರ್ತೀರಾ. ನೀವೇನಾದ್ರೂ ಅನ್ಕೋಬಹುದು, ನಾನು ನೇರವಾಗಿ ಹೇಳ್ತೀನಿ. ಕೂದ್ಲ, ಸೂಜಿ, ಪಿನ್ನ, ದಾರ ಮಾರೋದಲ್ಲ ಇದು. ಆತರ ನೀವೇನಾರು ಅನ್ಕೊಂಡಿದ್ರೆ ನಿಮ್ಗೆ ವೆಲ್ನೆಸ್ ಇಂಡಸ್ಟ್ರೀಸ್ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನೀವು ಕಲ್ತಿಲ್ಲ ಅಂದ್ರೆ, ನೀವು ಹೆಜ್ಜೆ ಇಟ್ಟಿಲ್ಲ ಅಂದ್ರೆ, ನೀವು ಡೇರಿಂಗ್ ಮಾಡಿಲ್ಲ ಅಂದ್ರೆ, ನೀವು ಮೈಂಡ್ ಸೆಟ್ ಮಾಡಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಒಬ್ಬನಿಗೆ 2 ಶೇಕ್ ಕುಡ್ಸಕ್ಕೂ ಆಗಲ್ಲ. ಫಸ್ಟ್ ನೀವು ಕ್ಲೀನ್ ಕಟ್ ಆಗಿ ಬಿಸ್ನೆಸ್ ಮಾಡೋದನ್ನ ಕಲೀರಿ. 4,900 ರೂಪಾಯಿ ಒಂದ್ ಸೆಟ್ ಪ್ರಾಡಕ್ಟ್ ಅಂದ್ರೆ ನೇರವಾಗಿ ಹೇಳಿ, ನನ್ನ ಪ್ರಾಡಕ್ಟ್ 4,900 ರೂಪಾಯಿ ಸರ್, 21 ದಿನ ಬರುತ್ತೆ, 21 ಶೇಕ್ ಬರುತ್ತೆ, 5 ದಿನ ಟೈಮ್ ಇರುತ್ತೆ ನಿಮ್ಗೆ. ನಿಮ್ಗೆ ಗೊತ್ತು
ಇಲ್ಲಿ ತನಕ ಯಾರು ರಿಟರ್ನ್ ಕೊಟ್ಟಿಲ್ಲ. ಹಂಗೇನಾದ್ರು ರಿಟರ್ನ್ ಕೊಟ್ಟಿದಾರಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ. ಇಲ್ಲಿ ತನಕ ಒಬ್ರು ಶೇಕ್ ನ ರಿಟರ್ನ್ ಕೊಟ್ಟಿಲ್ಲ, ನಂಗೆ ರಿಸಲ್ಟ್ ಬಂದಿಲ್ಲ ಅಂತ. 21 ದಿನ ಬರುತ್ತೆ, 5 ದಿನ ಟೈಮ್ ಕೊಡ್ತೀನಿ. 5 ದಿನ ಶೇಕ್ ನ ಯೂಸ್ ಮಾಡಿ. 1 ಶೇಕ್ ಪ್ರತಿ ದಿನ ಯೂಸ್ ಮಾಡಿ. 3 ಟೈಮ್ ಎನರ್ಜಿ ಅಪ್ ನ ಯೂಸ್ ಮಾಡಿ. ಎವ್ರಿ ಡೇ ಮಧ್ಯಾಹ್ನ ಒಂದು ಊಟ, ರಾತ್ರಿ ಒಂದು ಊಟನ ಅಚ್ಚುಕಟ್ಟಾಗಿ ಮಾಡಿ. ನೀವ್ ಯಾವತ್ತು ಇನ್ ಡೆಪ್ತ್ ಆಗಿ ಅವ್ರಿಗೆ ನಾಟೋ ತರ ಹೇಳ್ತೀರಾ, ಆವತ್ತು ಅವ್ರು ಅರ್ಥ ಮಾಡ್ಕೊಂತಾರೆ. ಸುಮ್ಮನೆ ನೀವು ಉಡಾಪಾಗಿ ಹೇಳ್ತಾರೆ ದೇವರೇ ಅರ್ಥ ಆಗಲ್ಲ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾಡೋದು ಇಲ್ಲ. ಅಗೇನ್ ಫಸ್ಟ್ ಶೇಕ್ ಮಾಡ್ತಿರ್ತೀರಾ ನೀವು, 4,900 ರೂಪಾಯಿ ಕೊಟ್ಟು ತಗೊಂಡಿರ್ತೀರ. ಅವರಿಗೆ 5 ದಿನ ಆದ್ಮೇಲೆ ಸಣ್ಣ ಪುಟ್ಟ ರಿಸಲ್ಟ್ ಬರ್ತಾ ಇರುತ್ತೆ. ಆ ರಿಸಲ್ಟ್ ನ ನೀವು ನೋಟಿಸ್ ಮಾಡಿಸ್ಬೇಕು. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಡೋದಲ್ಲ, ನೋಟಿಸ್ ಮಾಡಿಸ್ಕೋಬೇಕು. ಸರ್ ಬರೀರಿ ನಿಮ್ ರಿಸಲ್ಟ್ ಅಂತ, ಬರೀರಿ ಸರ್ ನಿಮ್ ರಿಸಲ್ಟ್ ಅಂತ. ಇವಾಗ ಬರ್ದಿದ್ದು ಉಳ್ಕೊಳತ್ತೆ, ಹೇಳಿದ್ದು ಕೇಳಿದ್ದು ಮರ್ತೋಗಿರುತ್ತೆ. ಅವ್ರ ಕೈಯಿಂದಾನೆ ನಿಮ್ಗೆ ಏನ್ ರಿಸಲ್ಟ್ ಬಂತು ಸರ್, 1ನೇ ತಾರೀಕಿಗೆ ಶೇಕ್ ಮಾಡಿದ್ರಿ, 2ನೇ ತಾರೀಕಿಗೆ ಶೇಕ್ ಮಾಡಿದ್ರಿ, 3ನೇ ತಾರೀಕಿಗೆ ಶೇಕ್ ಮಾಡಿದ್ರಿ, ಅದ್ ಬರ್ದಿದ್ದು ನನ್ ಫೋಟೋ ಕಳ್ಸಿ ಸರ್ ಅಂದ್ರೆ, ನಾಳೆ ಅವನೇನಾದ್ರೂ ನಂಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದು ಪ್ರೂಫ್ ಇರುತ್ತೆ. ನೀನೇ ತಾನೇ ಮಾತಾಡಿದ್ದು, ಹಿಂಗಂದೆ ನಿಂಗೆ ಬಂದಿಲ್ಲ ಅಂತ. ಕ್ಲಿಯರಾ? ಸೊ 7th ಒನ್, ಈಗ ಒಂದ್ ಸೆಟ್ ಪ್ರಾಡಕ್ಟ್ ನ ನೀವು ಕೊಟ್ಟಿರ್ತೀರಾ. ಸೊ ಅವ್ರದ್ರಲ್ಲಿ 21 ಶೇಕ್ ಇರುತ್ತೆ. ಅದು 5 ದಿನದಲ್ಲಿ ಅವ್ನಿಗೆ ಏನೋ ಚೆನ್ನಾಗಿ ಆಗ್ತಾ ಇರುತ್ತೆ. ಅವನಿಗೆ ಕುತ್ತಿಗೆ ಹೆಚ್ಕದಲ್ಲ ನೀವು ಹೋಗಿ ಏನಂತ, ಸಾರ್ ಕಸ್ಟಮರ್ಗೆ ಹೇಳಿ, ಸಾರ್ ಕಸ್ಟಮರ್ಗೆ ಹೇಳಿ, ಸಾರ್ ಕಸ್ಟಮರ್ಗೆ ಹೇಳಿ ಅಂತ ಕುತ್ತಿಗೆ ಹೆಚ್ಕದಲ್ಲ. ಅವನ್ನ ನಿಮ್ ರೂಟಿ ಕರ್ಕೊಂಡ್ ಬರ್ಬೇಕು. ಹೇಗೆ ಸರ್, ನಂದೊಂದು ಸಣ್ಣದೊಂದು ಅಪ್ರೆಶ್ ಪಾರ್ಟಿ ಇದೆ, ನನ್ ಜೊತೆಗೆ ಯಾರು ಇಲ್ಲ, ಬರ್ತಿದ್ರಾ? ಬಿಸ್ನೆಸ್ ಮಾಡೋರ್ ನ್ಯಾಕು. ಬರ್ತಿದ್ರ ಅಂದ್ರೆ ಏನ್ ಮಾಡ್ತಾನೆ, ಹಾ ಸರ್ ಬರ್ತೀನಿ ಅಂತಾನೆ. ಇಲ್ಲ ಅಂದ್ರೆ ಸರ್ ತುಂಬಾ ಕೆಲ್ಸ ಇದೆ ಸರ್ ಬರಕ್ಕಾಗಲ್ಲ. ಓಕೆ, ನಾಳೆ ಫ್ರೀ ಇರ್ತೀರಾ? ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು ನೀವು. ನಾಳೆ ಫ್ರೀ ಇರ್ತೀರಾ? ಹ್ಞೂ ಸರ್ ಇರ್ತೀನಿ. ನಾಳೆ ಫ್ರೀ ಇರ್ತೀರಾ? ಹಾಗಿದ್ರೆ ನಾಳೆ ಹೋಗೋಣ? ಹ್ಞೂ ಸರ್ ಹೋಗೋಣ. ಮತ್ತೆ ಮಿಸ್ ಮಾಡಬಾರ್ದು. ನಾನು ಇವತ್ತೇನೋ ಸುಳ್ಳು ಹೇಳಿ ಅವ್ರಿಗೆ ತಪ್ಸ್ಕೊತೀನಿ. ನಾಳೆ ಮತ್ತೆ ಮಿಸ್ ಮಾಡಂಗಿಲ್ಲ ನೀವು. ಅವ್ರಿಗೆ ಕಲ್ಸ್ಕೊಡ್ಬೇಕು ನಾವು. ಇವಾಗ ಅವ್ರನ್ನ ನಿಮ್ ಜೊತೆ ಕರ್ಕೊಂಡೋಗಿ ನೀವೇನ್ ಮಾತಾಡ್ತೀರಾ, ನೀವ್ ಹೇಗ್ ಹೇಳ್ತೀರಾ, ನೀವೇನ್ ಕಲ್ಸ್ಕೊಡ್ತಾ ಇರ್ತೀರಾ, ಏನೇನ್ ತಿಳಿಸ್ತಾ ಇರ್ತೀರಾ, ಅವ್ರನ್ನ ನೋಡ್ತಾ ಇರ್ತಾನೆ. ಸೊ ಅವಾಗ ಅನ್ಸತ್ತೆ ಅವ್ರಿಗೆ ತಕ್ಷಣ ಏನು ಕೇಳಬಾರ್ದು. ಅಲ್ಲಿ ಬಂದಾದ್ಮೇಲೆ ಅವ್ರಿಗೆ ಫ್ರೀ ಬಿಡ್ಬೇಕು. 1 hour 2 hour 3 hour ಫ್ರೀ ಬಿಟ್ಬಿಡ್ಬೇಕು. ಅವ್ರಿಗೆ ಏನು ಕೇಳಬಾರ್ದು ಅಲ್ಲಿ. ಯಾಕಂದ್ರೆ ಅವನ ಗುಂಗಲ್ ಯೋಚನೆ ಮಾಡ್ತಾ ಇರ್ತಾನೆ, ಏನೇನೋ ನಡೀತಾ ಇತ್ತಲ್ಲ ಇಲ್ಲಿ ಅಂತ. ಏನೇನೋ ನಡೀತಾ ಇರ್ತದ. ಬಿಟ್ಟು ಎಂಡ್ ಆಫ್ ದಿ ಡೇ ನೈಟ್ ಫೋನ್ ಮಾಡಿ ಅವ್ರಿಗೆ, ಸರ್ ಮತ್ತೆ ಶೇಕ್ ಆಯ್ತಾ, ಊಟ ಮಾಡಿದ್ರ ಮಾಡಿ. ಸುಮ್ನೆ ಹೆಲ್ತಿಯಾಗಿ ಮಾತಾಡಿ, ಥ್ಯಾಂಕ್ಸ್ ಸರ್. ಅವಾಗ ಕಾಲ್ ಮಾಡಿ ಹೇಳಿ ಥ್ಯಾಂಕ್ಸ್ ಅಂತ. ನೀವು ಫಸ್ಟ್ ಹೇಳಿದ್ರೆ ಅಲ್ಲಿ ಮಾತುಕತೆ ಮುಗಿದೋಗ್ಬಿಡ್ತೀವಿ ನಿಮ್ದು. ಅವಾಗ ಒಂದ್ ಫ್ರೀ ಇರ್ತಾನೆ, ನೀವು ಫ್ರೀ ಇರ್ತೀರಾ, ನೀವು ಮಾತಾಡೋದು ಕೇಳಿಸ್ಕೊ, ಥ್ಯಾಂಕ್ಸ್ ಸರ್. ತುಂಬಾ ಖುಷಿ ಆಯ್ತು ನೀವು ಬಂದಿರಿಂದ ನನ್ಗೊಂದು ಕಸ್ಟಮರ್ ಆದ್ರು, ನಂಗೊಂದು ವ್ಯವಸ್ಥೆ ಆಯ್ತು, 1,705 ರೂಪಾಯಿ ಪ್ರಾಫಿಟ್ ಆಯ್ತು. ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ. ನಾಳೆ ಒಂದಿದೆ, ಬರ್ತೀರಾ? ಇವಾಗ ನೀವು ಗೊತ್ತಿಲ್ಲದೆ ಅವರಿಗೆ ಥ್ಯಾಂಕ್ಸ್ ಹೇಳಿದ್ ನೆನ್ಪಿರ್ಲಿಲ್ಲ, ನೀವು ಬಂದಿದ್ರಿಂದ 1,705 ರೂಪಾಯಿ ಲಾಭ ಆಯ್ತು ಅನ್ನೋದು ಮಾತ್ರ ಟ್ರಿಗರ್ ಹೋಗುತ್ತೆ. ಅವಾಗ ಯೋಚನೆ ಮಾಡಿದ್ರೆ 1,705 ರೂಪಾಯಿ ಸರ್ ಸಿಕ್ತು ಕೇಳ್ತಾನ. ಸರ್ ನೀವೇನೋ 1,705 ರೂಪಾಯಿ ಸಿಕ್ತು ಅವ್ರಿ, ಮತ್ ನಾನು ಮಾಡ್ಬೇಕಲ್ಲ ಸರ್ ಹೆಂಗೆ ಅಂತ ಕೇಳ್ತಾನೆ. ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಅವ್ನು ಕೇಳ್ತಾನೆ. ನೀವು ಆ ಫ್ಲೋ ಅಲ್ಲೇ ಹೇಳ್ಬೇಕು ಅದನ್ನ. ಅವಾಗ ನೀವು ಹೇಳ್ತೀರಾ ಅವ್ನಿಗೆ 1,705 ರೂಪಾಯಿ ಸಿಕ್ತು ಅಂತ. ಏನಿಲ್ಲ ಸರ್, ನನ್ನ ಹತ್ರ 26,000 30,000 ದುಡ್ಡು ಇರ್ಲಿಲ್ಲ. ಸೂಪರ್ವೈಸರ್ ಆಗಿ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಕಂಪನಿಗೆ ಸೂಪರ್ವೈಸರ್ ಆಗೋದು ಹೇಗೆ ಅಂತ ಕೇಳಿದೆ. ಅವ್ರು ಹೇಳಿದ್ರು 26,000 ದುಡ್ಡಿದ್ರೆ ಅಕೌಂಟ್ ಸೂಪರ್ವೈಸರ್ ಆಗಿ 6 ಸೆಟ್ ಪ್ರಾಡಕ್ಟ್ ಬಿಲ್ಲಿಂಗ್ ಆಗತ್ತೆ, 7 ಸೆಟ್ ಪ್ರಾಡಕ್ಟ್ ಬರುತ್ತೆ. ಆ ಫ್ರೀ ಸೆಟ್ ಪ್ರಾಡಕ್ಟ್ ನ ನೀವು ಸ್ಯಾಂಪಲ್ ಮಾಡ್ಕೊಳ್ಳಿ, 6 ಸೆಟ್ ಪ್ರಾಡಕ್ಟ್ ನ 4,900 ರೂಪಾಯಿಗೆ ಹಂಚಿ ಅಂತ. ಅಯ್ಯೋ ಇಷ್ಟೇನಾ ಸರ್? ಇಷ್ಟೇ. ನಾನು ಮಾಡ್ಬೋದಾ ಸರ್? ಮಾಡಿ. ನಿಮ್ಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ. ಅದನ್ ಬಿಟ್ಟು ನೀವು ತುಂಬಾ ಹೇಳಿದ್ರೆ ರಬ್ಬರ್ ಬ್ಯಾಂಡ್ ಆಗತ್ತದು. ಸಣ್ಣದಾಗಿ ಹೇಳ್ಬಿಡ್ಬೇಕು ಅವ್ರಿಗೆ. ಇವಾಗ ನೋಡಿ ಅವ್ನ ಯಾಕೆ ಕೆಲಸ ಮಾಡಲ್ಲ, ನಾನ್ ಮಾಡ್ತಾ ಇರೋದು ನಮ್ ಟೀಮ್ಗೆ ಅದೇ ಕೆಲಸ, ಬೇರೆ ಏನು ಮಾಡ್ತಿಲ್ಲ. ಕೇಳಿ ನೋಡಿ, ಇಲ್ಲ ಇದಾರೆ. ಸೊ ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಅವ್ನ್ ಪ್ರಾಡಕ್ಟ್ ಏನೋ ಸೇಲ್ ಮಾಡ್ದ, ಕಸ್ಟಮರ್ ಕೊಟ್ಟ, ಏನೋ ಆಯ್ತು.
ರಿಟೆನ್ಷನ್ ಮಾಡ್ಬೇಕು. ಈ ರಿಟೆನ್ಷನ್ ಪ್ಲಾನ್ ಇರೋದೇ ಮ್ಯಾರಥಾನ್. ನೀವು ಮ್ಯಾರಥಾನ್ ಮಾಡಿಲ್ಲ ಅಂದ್ರೆ ರಿಟೆನ್ಷನ್ ಆಗಲ್ಲ. ನೋಡಿ ಇವಾಗ ಎಕ್ಸಾಂಪಲ್, ಸುನೀತಾ ಮೇಡಮ್ ಮಂದಿ ಆಲ್ಮೋಸ್ಟ್ 1 ವರ್ಷ ಆಯ್ತು ಅಂದ್ರೂ 1 ವರ್ಷದಲ್ಲಿ ನನಗೆ ಗೊತ್ತಿರೋ 200 ಜನ ಬಂದೋಗಿರ್ತಾರೆ. 200 ಜನರಲ್ಲಿ ಒಂದು 5-6 ಜನ ಮಾತ್ರ ಉಳಿದಿರ್ತಾರೆ. ಇನ್ನು 96 ಜನ 196 ಜನ ಅಥವಾ 190 ಜನ ಮನೇಲೇ ಇರ್ತಾರೆ. ಯಾಕೆ ಮನೇಲಿ ಇರ್ತಾರೆ? ಸುನೀತಾ ಮೇಡಮ್ ಬೆಳಗ್ಗೆ ಪಿಟ್ಟವರಿ ಕನೆಕ್ಟ್ ಆಗಿ, ಟ್ರೈನಿಂಗ್ ಕನೆಕ್ಟ್ ಆಗಿ, ಬಿಸ್ನೆಸ್ ಮ್ಯಾಜಿಕ್ ಕನೆಕ್ಟ್ ಆಗಿ, ಹ್ಯಾಪಿ ಟು ಹೆಲ್ಪ್ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇರ್ತಾರೆ. ಬಿಟ್ರೆ ಅವ್ರನ್ನ ಎಂಗೇಜ್ ಮಾಡಿಸ್ತಾ ಇರಲ್ಲ. ಅವ್ರನ್ನ ಎಂಗೇಜ್ ಹೇಗ್ ಮಾಡಿಸ್ಬೋದು? ಸಿಂಪಲ್, ಮ್ಯಾರಥಾನ್ ಒಂದು ಕೀ ಇದೆ ನಮ್ಮ ಹತ್ರ. ಡೇ 1 ಅವ್ನು ವೇಟ್ ಲಾಸಿಗೆ ಬಂದಿರ್ತಾನೆ, ಅದು ಗೊತ್ತಿರುತ್ತೆ ವೇಟ್ ಲಾಸಿಗೆ ಬಂದಿರ್ತಾನೆ ಅಂತಂದಾಗ, ವೇಟ್ ಲಾಸಿಗೆ ಬಂದವನಿಗೆ ನಿಮ್ಗೆ ಸೋಮವಾರ ಬಂದಿರ್ತಾನೆ ಅಂದ್ರೆ ಶುಕ್ರವಾರ ತನಕ ಟೈಮ್ ಇರುತ್ತೆ. 3 ದಿನ ಟ್ರಯಲ್ ಪೀರಿಯಡ್ ಅಲ್ಲಿ ಇರ್ತಾನೆ. ಶುಕ್ರವಾರ ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮು. ನೀವು ವೇಟ್ ಲಾಸ್ ಆಗಕ್ಕೆ ಅದೇ ಬೇಸ್ಮೆಂಟ್ ಅಂತ ಹೇಳ್ಬಿಟ್ಟು ಅವತ್ತಿನ ಪ್ರೋಗ್ರಾಮ್ ಅಲ್ಲಿ ಅವ್ರನ್ನ ಕೂರಿಸಿ 2 ಶೇಕು, 1 ಮೀಲು, ಎವ್ರಿ ಡೇ 5 ಲೀಟರ್ 4 ಲೀಟರ್ 5 ಲೀಟರ್ ನೀರು, 7ರಿಂದ 8 ಅವರ್ ನಿದ್ದೆ, ಬೆಳಗ್ಗೆ ಒಂದಿಷ್ಟು ಮೈ ಅಲ್ಲಾಡ್ಸ್ ಇಷ್ಟು ಮಾಡಿ ತಿಂಗಳಿಗೆ ಮ್ಯಾಕ್ಸಿಮಮ್ 10 kg ವೇಟ್ ಲಾಸ್ ಆಗ್ಬೋದು. ಈಸಿಯೆಸ್ಟ್ ವೇಲ್ ಆಗ್ಬೋದು. ಇದಕ್ಕೊಂದು ಮ್ಯಾರಥಾನ್ ಅಂತ ಇರುತ್ತೆ, ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ, ಆ ಗ್ರೂಪಿಗೆ ಬರ್ರಿ ಅಂತ ಹೇಳ್ಬೇಕು ನೀವು. ಈ ಗ್ರೂಪ್ ಅಲ್ವಾ ಮೇಡಮ್? ಇದಲ್ಲ, ಅದು ಬೇರೆ ಗ್ರೂಪ್. ಅದು ಅಲ್ಲ, ಇನ್ನೊಂದಿದೆ, ಅದು ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿ ನಿಮ್ಗೆ 9 ಜನ ಕಾಂಪಿಟೇಟರ್ ಇರ್ತಾರೆ. ನಿಮ್ಗೆ ಅಲ್ಲಿ ಬೇರೆ ತರ ಇರುತ್ತೆ. ಅದು ಇಲ್ಲೇ ಬೇರೆ ತರ ಇರುತ್ತೆ, ಅಲ್ಲೇ ಬೇರೆ ತರ ಇರುತ್ತೆ. ಮ್ಯಾರಥಾನ್ ಅಲ್ಲಿ ನೀವು ಯಾವಾಗ ಇನ್ವಾಲ್ವ್ಮೆಂಟ್ ಆಗ್ತೀರಾ ಆವಾಗ ನೋಡಿ, ಇವಾಗ ರಾಜಶೇಖರ್ ಸರ್ದು ಕಾಂಪಿಟೇಷನ್ ಟೀಮ್, ಅವ್ರದ್ದು ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಚೆನ್ನೈಯಲ್ಲಿದೆ, ಇನ್ನೊಂದು ಸ್ಟೂಡೆಂಟ್ ಶಿವಮೊಗ್ಗದಲ್ಲಿದೆ. ಅವರಿಬ್ರಿಗೂ ಕಾಂಪಿಟೇಷನ್ ನಡೀತಾ ಇದೆ ಈಗ. ಅವ್ರು ನಾನ್ ಜಾಸ್ತಿ ಆಗ್ಬೇಕು ಅಂತ ಅವರು, ಇವ್ರು ಜಾಸ್ತಿ ಆಗ್ಬೇಕಂತ ಇವ್ರು. ಹೆಚ್ಚು ಕಮ್ಮಿ 7 ದಿನದಲ್ಲಿ 6 kg ವೇಟ್ ಲಾಸ್ ಆಗಿದ್ದಾರೆ. ಸೊ ವೇಟ್ ಲಾಸ್ ಏನೋ ಆಗ್ತಾರೆ, ಅದ್ರದ್ದು ಪ್ರೂಫ್ ಬೇಕಲ್ಲ ನಮ್ಗೆ. ಆ ಪ್ರೂಫ್ ಬೇಕು ಅಂತಂದ್ರೆ ಆ ಪ್ರೂಫ್ ತೋರಿಸುವಂತ ಜಾಗ ಯಾವುದು? ಮ್ಯಾರಥಾನ್. ಮ್ಯಾರಥಾನ್ ಅಲ್ಲಿ ಪ್ರತಿದಿನ ಇರೋ ತರ ನೋಡ್ಕೊಂಡು ಅವ್ರಿಗೆ ಪ್ರತಿದಿನ ಅವನ್ನ ಅಳವಡಿಸ್ಕೊತಾ ಬಂದ್ರೆ ಅವ್ರು ನಿಮ್ನ ಬಿಟ್ಟು ಕತ್ಲಲ್ಲ. ಸೊ ಒಂದಾಯ್ತು. ಎರಡನೇದು, ಇವಾಗ ಮ್ಯಾರಥಾನ್ ಅಲ್ಲಿ 9 ಜನ ಬೇಕು ನಿಮ್ಗೆ, 7 ಜನ ಇದ್ದಾರೆ, ಇನ್ನಿಬ್ರು ಇಲ್ಲ ನಿಮ್ಗೆ. ನೀವು ಸಾಲಿಡ್ ಕಸ್ಟಮರ್ ಆಗಿದ್ರೆ ಅಥವಾ ಬಿಸ್ನೆಸ್ ಬಿಲ್ಡರ್ ಆಗಿದ್ರೆ ಅಥವಾ ನೀವು ವಾಲ್ಯೂಮ್ ಎತ್ತೋರಾಗಿದ್ರೆ ನೀವೇನ್ ಮಾಡ್ತೀರಾ? ಸಿಂಪಲ್ ಆಗಿ ಹೇಳ್ತೀರಾ, ನಿಮ್ ಮನೇಲಿ ಯಾರು ಒಬೇಸ್ ಇರೋರ್ನ ನೋಡಿ, ನಿಮ್ ಗಂಡನೋ ಹೆಂಡತಿನೋ ಅಕ್ಕನೋ ತಂಗಿನೋ ಯಾರ ಇರ್ತಾರೆ, ಅವ್ರ ಹತ್ರ ಸ್ಕೇಲ್ ಇದ್ರೆ ಸಾಕು, ಹೆಲ್ಪ್ ಆಗತ್ತೆ. ಸ್ಕೇಲ್ ಇರೋ ತರ ನೋಡ್ಕೊಳ್ಳಿ ಅಂತೇಳಿ ಅವ್ರ ಹತ್ರ 1-2 ದಿನ ವೇಟ್ ನ ನೀವು ಹಾಕಿಸ್ಬೇಕು. ಅವ್ರಿಗೆ ಪ್ರಾಡಕ್ಟ್ ಆಪ್ಟಿಮೈಸ್ ಮಾಡ್ಸಿರಲ್ಲ, ನೀವು ಯೋಚನೆ ಮಾಡಿ ವೆಯ್ಟ್ ಕಳ್ಸಕ್ಕೆ ಸಾಕು. ಸೊ ಈ ಎಮ್ಮಂದು ದಿನ 1 kg ಕಡಿಮೆ ಆಗ್ತಾ ಇರತ್ತೆ, ಆ ಎಮ್ಮಂದು ಆಗ್ತಾನೆ ಇರಲ್ಲ. ಅಲ್ಲ ಮೇಡಮ್, ನಾನು ಕಳಿಸ್ತಾನೆ ಇದ್ದೀನಿ, ನಮ್ಮ ಅಕ್ಕ ವೇಟ್ ಲಾಸ್ ಆಗ್ತಿದ್ದಾಳೆ, ನಾನು ಆಗ್ತಾನೆ ಇಲ್ಲ. ಅಯ್ಯೋ, ಅವಾಗ ನೀವು ಅಯ್ಯೋ ದೇವ್ರೆ, ನಾನು ನೀವು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರ ಅನ್ಕೊಂಡಿದ್ದೆ, ನೀವು ಯೂಸ್ ಮಾಡ್ತಿಲ್ವಾ? ಅಯ್ಯ, ನಂಗೇನೇ ಗೊತ್ತೇ ಇಲ್ಲ ಮೇಡಮ್. 2 ದಿನ ವೇಸ್ಟ್ ಆಗ್ಬಿಡ್ತಲ್ಲ ಮೇಡಮ್ ನಿಮ್ದು. ಅವಾಗ ಅವ್ರಿಗೆ ಹೇಳಿ ಒಂದ್ ಸೆಟ್ ಪ್ರಾಡಕ್ಟ್ ನ, ಅವ್ರ ಅಕ್ಕನ ತಂಗಿನ ಗೊತ್ತಿರ್ತಲ್ಲ, ಮೇಡಮ್ ಒಂದ್ ಸೆಟ್ ಪ್ರಾಡಕ್ಟ್ ನ ಅವ್ರಿಗೆ ಕೊಡಿ ಮೇಡಮ್, ನೀವು ದುಡಿಸ್ಕೊಳ್ಳಿ 4,900 ರೂಪಾಯಿ ನೀವೇ ಹೇಳ್ಬಿಡ್ಬೇಕು. ನಿಮ್ಮ ಅಕ್ಕನ ಕೇಳಿ ಅಂತ ನೀವ್ ಹೇಳ್ಬಾರ್ದು. ಅವ್ರ ಅಕ್ಕಂಗೂ ತಂಗಿಟ್ಟಂಗ್ ಆಗತ್ತೆ. ಮತ್ತೆ ನಾವು ಮೇಡಮ್ ಅವ್ರು 4,900 ರೂಪಾಯಿ ಕೊಡ್ತಾರೆ, ಒಂದ್ ಸೆಟ್ ಪ್ರಾಡಕ್ಟ್ ಕೊಡಿ, ಅವ್ರು ವೇಟ್ ಲಾಸ್ ಆಗ್ಬೇಕಂತೆ. ಇವಾಗ ನೋಡಿ, ಅಕ್ಕನೂ ಶುರು ಮಾಡೋದು, ತಂಗಿನೂ ಶುರು ಮಾಡೋದು, ಅಕ್ಕ ತಂಗಿ ಕಾಂಪಿಟೇಷನ್ ಬಿತ್ತು. ಸೊ ನಾವು ಮ್ಯಾರಥಾನ್ ಅಲ್ಲಿ ಹೆಚ್ಚು ಕಮ್ಮಿ 100 ಜನರಿಂದ 30 ಟೀಮ್ ನಡೆಸ್ತಾ ಇದ್ದೀನಿ ನಾನು. ಜ್ಯೋತಿ ನಗ್ತೇವೆ, ಹೆಂಗ್ ಮಾಡ್ತಿದ್ದ ನೀನು ಅಂತ. ಆದ್ರೆ ಯಾವ್ದು ಬೇಸಿಕ್ ಸೆಟಲ್ ನಾನು ಮಾಡ್ತಾ ಇರಲಿಲ್ಲ, ಎಲ್ಲ ಅಲ್ಟಿಮೇಟ್ 15,000 18,000. ನಂದು ಮಂತ್ಲಿ EMS ಪ್ಯಾಕೇಜ್ ಬಂದ್ಬಿಟ್ಟು 18,000 20,000 ಫಿಕ್ಸ್. EMS ತಗೋಬೇಕು, ಅಡಿಷನಲ್ ಪ್ರಾಡಕ್ಟ್ ತಗೋಬೇಕು. ನಾನು ಹಂಗೆ ಮಾಡ್ತಾ ಇದ್ದಿತ್ತು. ಹಾಗಂದ್ರೆ ನಾನು ನೇರವಾಗಿ ಮಾತಾಡ್ತಿದ್ದೆ, ಹಿಂಗ್ ಪಾಸ್ ಆಗ್ಬಿಡ್ಬೇಕು, ಅದು ಹಂಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನೀವು ಮಾಡ್ತಾ ಬನ್ನಿ. ನಿಮ್ಗೆ ಗೊತ್ತಿಲ್ಲದೇನೆ ನಿಮ್ಮ ವಾಲ್ಯೂಮು 100 200 300 ಇರೋದು 500 1000 ಹೋಗುತ್ತೆ. ಅದೇ 10 ಜನ ನೀವು ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ದೆ ಆದ್ರೆ ಅವತ್ತಿನ ನೀವು ವಾಲ್ಯೂಮ್ ಚೆಕ್ ಮಾಡ್ಕೊಳ್ಳಿ. ಎವ್ರಿ ಡೇ ಅವ್ರು 2 ಶೇಕ್ ಕುಡಿತಾರ? ನಿಮ್ಗೆ ಗೊತ್ತು 20 ದಿನ ಬರುತ್ತೆ ಒಂದ್ ಸೆಟ್ ಪ್ರಾಡಕ್ಟ್ ಅಂತ. ಈಗ ಮ್ಯಾರಥಾನ್ ಅಲ್ಲಿ 2 ಶೇಕ್ ಕುಡಿತಾರೆ ಅಂದ್ರೆ ಎಷ್ಟು ದಿನ ಬರುತ್ತೆ? 10 ದಿನ ಬರುತ್ತೆ. ಇನ್ 20 ದಿನ ಏನು ಬರೀ ಸೆಕೆಂಡ್ ಹಬ್ಬದ ವಾಸನೆ ತಗೊಂತಾರ, ಪೌಡರ್ ಖಾಲಿ ಆಗೈತಲ್ಲ ಅಂತ? ಇಲ್ಲ ತಾನೆ, ಕುಡಿಲೇಬೇಕಲ್ಲ.
ಆ 20 ದಿವಸಕ್ಕೆ ಅಟ್ಲೀಸ್ಟ್ 2-3 ಸೆಟ್ ಅವ್ರು ಹಾಕೋತಾರ ಅಂದ್ರೂ ಎಷ್ಟಾಯ್ತು ನಿಮ್ದು ವಾಲ್ಯೂಮ್? 150 ವಾಲ್ಯೂಮ್ ಆಯ್ತು ವಿತೌಟ್ ಸಪ್ಲಿಮೆಂಟ್. 10 ಜನರಿಂದ ಎಷ್ಟಾಯ್ತು? 1,500 ವಾಲ್ಯೂಮ್ ಆಯ್ತು. ಯಾಕೆ ವಾಲ್ಯೂಮ್ ಆಗಲ್ಲ? ಮಾಡ್ತಿಲ್ಲ, ಮಾಡಿಸ್ತಿಲ್ಲ. ಮೂರನೇದು ಹೇಳ್ತಾನೆ ಇಲ್ಲ, ನಾ ಮಾಡೋದಿಲ್ಲ. ಲಸೀಮಾ ಮೇಡಮ್ ಕೂತಿದ್ದಾರೆ, ಅವ್ರದ್ದು ಈ ಮಂತ್ ವಾಲ್ಯೂಮ್ 1200. ಕುಡಿತಾ ಇದ್ದಿದ್ ಶೇಕ್ ಎಷ್ಟು? 11 ಜನ. ಮತ್ತೆ ಯಾಕೆ 1200? ಅವ್ರು ಒಂಚೂರು ಕುಡಿತಾರೆ, ಮನೆಗೆ ಒಂಚೂರು ಬೇಕು, ಮಕ್ಳಿಗೆ ಒಂಚೂರು ಬೇಕು, ಕ್ಲಬ್ಬಿಗೆ ಬರೋರು ಬೇಕಲ್ಲ, ಬೆಳಗಿನೂ ಬರ್ತಾರೆ ರಾತ್ರಿನೂ ಬರ್ತಾರೆ. ಅದೇ ಪ್ಲಾನ್. ನಾವು ಕುಡಿಸಿದ್ರೆ ಶೇಕು ಖಾಲಿ ಆಗುತ್ತೆ, ವಾಲ್ಯೂಮು ಆಗುತ್ತೆ, ಕಾಸು ಆಗುತ್ತೆ. ನಾವು ಕುಡ್ಸಿಲ್ಲ ಅಂದ್ರೆ ಮುಗಿ. ಸೊ ಫಂಡಮೆಂಟಲ್ ಅಂತ ಏನಿಲ್ಲ, ರಾಕೆಟ್ ಸೈನ್ಸ್ ಅಂತ ಏನಿಲ್ಲ. ನೀವ್ ಹಿಂದೆ ಏನ್ ಕಲ್ತಿದ್ರಿ ಅದನ್ನ ನೀವು ಅಳವಡಿಸ್ಕೋಬೇಕು ಅಷ್ಟೇ, ಬೇರೆ ಏನು ಇಲ್ಲ. ನೀವ್ ಹೇಳ್ತಾ ಇಲ್ಲ, ಇನ್ನು ಕೇಳ್ತಾ ಇಲ್ಲ, ಇನ್ನು ಮಾತಾಡ್ತಾ ಇಲ್ಲ ಅಂತ ಇದ್ರ ಅರ್ಥ ನೀವು ಅದೇ ಕೆಲಸ ಮಾಡ್ತಿದ್ರ ಅಂತ ಹೇಳಿ. ಹೌದಾ? ಆ 40 ವಾಲ್ಯೂಮ್ ಅದೇ ತಿಂಗಳಲ್ಲಿ ಅವರು 4 ಒಬ್ಬೊಬ್ಬ ಅದೇ ಫ್ಯಾಮಿಲಿಗೆ ಕೊಟ್ಕಂತ ಬಂದ್ರೆ ಒಂದ್ ತಿಂಗಳಲ್ಲಿ ವಾಲ್ಯೂಮ್ ಎಷ್ಟಾಗುತ್ತೆ? 20 ಫ್ಯಾಮಿಲಿ ಒಳಗೆ 400 ದಾಟೋಗುತ್ತೆ, ಅಲ್ಲ 800 ದಾಟೋಗುತ್ತೆ. ಯಾಕೆ ಅವ್ರು ಸೂಪರ್ವೈಸರ್ ಆಗಲ್ಲ, ವಲ್ಟೀಮ್ ಆಗಲ್ಲ? ಒಂದೇ ಆಫ್ರೆಶ್ ಇಟ್ಕೊಂಡು ಕೆಲಸ ಮಾಡ್ಬೋದು. ಆದ್ರೆ ಉಡ್ಸದ್ ವಿಧಾನ ಇದೆಯಲ್ಲ, ಅದು ಖರ್ಚು ಮಾಡಿಸ್ಬೇಕದು, ಡಬ್ಬದಲ್ಲಿ ಇಡಿಸ್ಬೇಡ್ದು. ಆಫ್ರೆಶ್ ಕುಡಿ ಅಂದ್ರೆ ಅವ್ರು ಕೊಟ್ರೆ ಆಫ್ರೆಶ್ ಕುಡಿತಾರೆ ಅಷ್ಟೇ. ಅದೇನ್ ಕುಡಿತಾರೆ ಗೊತ್ತಿಲ್ಲ. ಸರ್ವಿಸ್ ನಾವು ಮಾಡಿದ್ರೆ ತಾನೇ ಡಬ್ಬ ಖಾಲಿ ಆಗೋದು, ಇಲ್ಲಾಂದ್ರೆ ಖಾಲಿ ಆಗಲ್ಲ, ನಿಜ. ಮತ್ತೆ ಇನ್ನೊಬ್ರು ಹೇಳಿದ್ರು 7 ಸೆಟ್ ಪ್ರಾಡಕ್ಟ್ ಹಾಕೊಂಡೇನಿ, 6 ಸೆಟ್ ಹೆಂಗ್ರಿ ಸಾರ್ ಮಾಡಿ ಶೇಕ್ ಫ್ರೀ ಮಾಡ್ಕೊಳೋದು ಅಂತ ಹೇಳಿ. 6 ಸೆಟ್ ಹಿಂದೆನೆ ಕೆಲಸ ಮಾಡಿ, 7 ಸೆಟ್ ಹಿಂದೆ ಕೆಲಸ ಮಾಡಕ್ ಹೋಗ್ಬೇಡಿ. ನೋಡಿ ನಿಮ್ಗೆ ಮಲ್ಟಿಪಲ್ ಹೆಂಗಾಗುತ್ತೆ ಅನ್ನೋದು. ನಾನು ಯಾರೇ ಶೇಕ್ ಕುಡಿಲಿ, ಒಬ್ರಿಗೆ ಕಸ್ಟಮರಿಗೆ ನಾನು ಯುಎಂಎಸ್ ಮಾಡಿದ್ರೆ ಅವ್ರ ತಳಗಡೆ ಇಬ್ರು ಬರೋ ಮಟ ನಾನು ಐಡಿ ಮಾಡಲ್ಲ. ಅವ್ರಿಬ್ರು ಕೊಡ್ಲೇಬೇಕು ನನಗೆ. ಅವ್ರ ಕೆಳಗಡೆ 3 ಐಡಿ ಮೇಲ್ಗಡೆ ಇಲ್ಲ, 11 ಜನ ಕಸ್ಟಮರ್ ಇದ್ದಾರೆ. ಫಸ್ಟ್ ನಾನ್ ಸೇಫ್, ನಾನ್ ಬಚಾವ್ ಆದ್ರೆ ಅವ್ರಿಗೆ ದುಡಿಮೆ ಖಂಡಿತ ತೋರಿಸ್ತೇನೆ. ನಾನೇ ಅಯ್ಯೋ ಅಪ್ಪ ಅನ್ಕಂತ ಕುಟ್ಕಂತ ಇದ್ರೆ ಮತ್ತ ಅವ್ರಿಗೆ ಎಲ್ಲಿ ನಾನು ತೋರಿಸ್ಲಿ? ಅವ್ರು ಹೆಂಗ್ ನನ್ನ ಹತ್ರ ಉಳಿತಾರೆ? ಮತ್ತು ಹಳೆ ನೀರೇ, ಕುಡಿಯಕ್ಕೂ ಆಗಲ್ಲ, ತೊಳ್ಕೊಳಕ್ಕೂ ಆಗಲ್ಲ. ಅಷ್ಟೇ ಅಷ್ಟೇ ಹೇಳಿ. ಗೊತ್ತಿಲ್ಲ, ಹೇಳ್ಬೇಕಂತ ಮನಸ್ಸಾಯ್ತು, ಹೇಳ್ದೆ. ಮತ್ತೆ ಇನ್ನೊಂದ್ ನೀವು ಕೇಳಿದ್ರಿ, ಫಸ್ಟಿಗೆ ಸ್ಟಾರ್ಟಿಂಗ್ ಕೇಳಿದ್ರಲ್ಲ, ಅದ್ ಹೇಳಿ. ಅದಕ್ಕೆ ನಾನು ಉತ್ತರಾನೇ ಕೊಟ್ಟಿಲ್ಲ. ಹೇಳಿ, ಏನ್ ಕೇಳಿದೆ? ನಂಗೆ ಮರ್ತೋಯ್ತು, ಮರ್ತೋಗ್ಬಿಡತ್ತೆ. ನಾನು ಮರ್ತೆ. ದುಡ್ಮೆ ಯಾವ್ದ್ರಲ್ಲೂ ಮಾಡ್ಬೋದು ಸರ್. ಸಪ್ ಮಾಡೋನು 30,000 ದುಡ್ಡು ಮಾಡ್ತಿದ್ದಾನೆ, ಹೂ ಮಾರೋರು 30,000 ದುಡ್ಡು ಮಾಡ್ತಿದ್ದಾರೆ, ಹೂ ಕಟ್ಟೋರು ಮಾಡ್ತಿದ್ದಾರೆ. ಆದ್ರೆ ಫ್ರೀಡಮ್ ಬೇಕಲ್ಲ ಸರ್, ಲೈಫ್ ಸ್ಟೈಲ್ ಗುರ್ತಿಸ್ಕೋಬೇಕಲ್ಲ ಸರ್, ಮೇಡಮ್ ಅಂತ ಕರಿಬೇಕಲ್ಲ ಸರ್ 4 ಜನ. ಅದು ಬಿಡಿಸ್ಕೋಬೇಕು ಬೆಂಕಿ. ಎಸ್, ಕೆಳಗಡೆ ಬೆಂಕಿ ಬಿದ್ದನ್ನೇ ಮೇಲ್ಗಡೆ ಹತ್ತದು ರಾಕೆಟ್, ಇಲ್ಲಾಂದ್ರೆ ಹೋಗಲ್ಲ ಅದು. ಓಕೆ, ಕರೆಕ್ಟ್ ಆಗಿ ಗಮನಿಸ್ಕಂತ ಹೋದ್ರೆ ತುಂಬಾ ಈಸಿ ಇದೆ ಸರ್. MNC ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ ನನಗೆ. ಸ್ಟ್ರಗಲ್ ಇಲ್ಲ, ಸ್ಟ್ರಗಲ್ ಇಲ್ಲ, ಆರಾಮ್ಸೆ ಮಾಡ್ಬೋದು. ಅರ್ಥ ಆಗ್ತಿಲ್ಲ ಅಷ್ಟೇ. ನೆಮ್ಮದಿ ಬೇರೆ ಕಡೆ ಹುಡುಕ್ತಾ ಇದಾರೆ ಇವ್ರು. ನಮಗೆ ಅವರು ಇವತ್ತು ಟ್ರೈನಿಂಗ್ ಬರ್ಲೇಬೇಕು LSC ಅಂದ್ರೆ ನಾವು ಏನಾರ ಮಾಡಿ ಒಂದು 600 ಸಾಲ ಮಾಡ್ಕೊಂಡ್ರು ಹೋಗ್ತಿದ್ವಿ. ಇಲ್ಲಲ್ಲ, ಸೂಪರ್ವೈಸರ್ ಟ್ರೈನಿಂಗ್ ಕುತ್ಕೊಳಕ್ಕೆ ಹೇಳ್ತಾರೆ. ಏನ್ ಮಾಡುವಾಗ ಗೊತ್ತಿಲ್ಲ. ನಿನ್ನೆ ರಾತ್ರಿ ಟ್ರೈನಿಂಗ್ ಸೂಪರ್ ಆಗಿತ್ತು, ಇನ್ನೊಂದ್ ಬೇರೆ ತರ ಓಪನ್ ಆಯ್ತು ತಲೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸರಿನಾ? ಆ ಫ್ರೀಡಮ್ ಇಲ್ಲಿ ಇದೆ ಅಲ್ಲ, ನೆಮ್ಮದಿ
ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ. ನಾನು ಗೊತ್ತಿಲ್ಲ ನನಗೆ ಎಲ್ಲಿ ಸಿಗ್ಬೋದು ನೆಮ್ಮದಿ. ಮಶಾನ ಹೋದ್ರು ಸಿಗಲ್ಲ ಈಗ. ಕರೆಕ್ಟ್. ಅದಕ್ಕೆ ನಮಗೆ ನೆಮ್ಮದಿ ಸಿಗ್ಬೇಕು ಅಂದ್ರೆ ಆ ನೆಮ್ಮದಿ ನಮ್ಮಲ್ಲೇ ಇದೆ, ಹುಡುಕೋಬೇಕು ನಾವು ಅಷ್ಟೇ, ಹುಡುಕ್ತಾ ಇಲ್ಲ. ನಾನು 6 ಗಂಟೆಗೆ ಎದ್ದು ಕೆಲಸ ಮಾಡಿದ್ರು ನನಗೆ ಯಾರು ಕೇಳ್ಬಾರ್ದು. ನಾನು 10:30 11 ಗಂಟೆ ರಾತ್ರಿ ಕೆಲಸ ಮಾಡಿದ್ರು ಯಾರು ಕೇಳ್ಬಾರ್ದು. 10 ರೂಪಾಯಿ ದುಡಿದ್ರು ನೆಮ್ಮದಿ ಇರು, ನೆಮ್ಮದಿ ನಲ್ಲೇ ಇದೆ. ಹುಡುಕ್ತಾ ಇಲ್ಲ ಯಾರು, ಬೇಜಾನ್ ಹುಡುಕೊಂಡು ಓಡಾಡ್ತಿದ್ರೆ ಎಲ್ಲಿ ನೆಮ್ಮದಿ ಸಿಗುತ್ತೆ, ಎಲ್ಲಿ ನೆಮ್ಮದಿ ಸಿಗುತ್ತೆ, ಎಲ್ಲೂ ಸಿಗಲ್ಲ. 10 ರೂಪಾಯಿ ದುಡಿಲಿ ತೃಪ್ತಿ ಇದೆ ಸರ್. MNC. ಥ್ಯಾಂಕ್ ಯು ವೆರಿ ಮಚ್. ಬ್ರಹ್ಮ ವಿಷ್ಣು ಮಹೇಶ್ವರ. Okay, thank you. ಓಕೆ, ಸೊ ಹೀಗೆ. ಸೊ ಇಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ ಟೀಮು ನಿಮ್ ಕೆಳಗಡೆ ಬಂದವ್ರಿಗೂ ಅಂಡ್ ನಿಮ್ಗೂ ಏನು ಮೇಜರ್ ಪ್ರಾಬ್ಲಮ್ ಅಂತಂದ್ರೆ, ನೀವು ಅವ್ರಿಗೆ ಲಾಭ ತೋರಿಸ್ಕೊಡ್ತಾ ಇಲ್ಲ. ಪ್ರಾಬ್ಲಮ್ ಇದಾಗಿರೋದು. ಲಾಭ ತೋರಿಸ್ಕೊಡ್ತಾ ಇಲ್ಲ ಅಂತಂದ್ರೆ, ಇವಾಗ ಅವ್ರಿಗೆ ಸರ್ವಿಸ್ ಏನೋ ಕೊಡ್ತಾ ಇದೀರಾ, ಆ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅವ್ರಿಗೆ. ಏನೋ ಆಗಿರ್ಬೋದು. ಇವಾಗ ಈ ಪ್ರಾಡಕ್ಟ್ ಇಂಥವ್ರಿಗೆ ಮಾರಿದ್ರೆ ಇಷ್ಟು ಕಾಸು ಸಿಗತ್ತೆ ಕಣೋ ಮಾರು ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹುರಿ ತುಂಬಿಸ್ತಾ ಇಲ್ಲ. ಅವ್ರಿಗೆ ಅದನ್ನ ತಿಳಿಸೇ ಕೊಡ್ತಾ ಇಲ್ಲ. ನೀವು ಹೆಂಗ್ ಲಾಭ ಬರುತ್ತೆ, ಲಾಭ ಬರಕ್ ಕಾರಣ ಏನು, ಇದ್ ಯಾವ ತರ ಮಾರ್ಕೆಟು, ಇದು ಎಲ್ಲಿ ತನಕ ಇರುತ್ತೆ, ಇದ್ರ ಹಿನ್ನೆಲೆ ಏನು, ಅದನ್ನೇನು ಹೇಳ್ತಾನೆ ಇಲ್ಲ. ಕಾರ್ಪೊರೇಟ್ ಬಿಸ್ನೆಸ್ ಬಂದ್ಬಿಟ್ಟು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ತುಂಬಾ ಕೆಲವರಿಗೆ ಅರ್ಥ ಆಗತ್ತೆ, ಇನ್ ಕೆಲವರಿಗೆ ಅರ್ಥ ಆಗಲ್ಲ. ಅರ್ಥ ಆದವರು ಏನೋ ಮಾಡ್ತಾ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಸಿಗ್ತಾ ಇರಲ್ಲ. ಅರ್ಥ ಆಗದೆ ಇರೋರು ನಿಮ್ನವ್ರು ಕೇಳಕ್ ಹೋಗಲ್ಲ, ನೀವು ಅವ್ರಿಗೆ ಹೇಳಕ್ ಹೋಗಲ್ಲ. ಇದು ಮೇಜರ್ ಪ್ರಾಬ್ಲಮ್ ಆಗಿರೋದು. ಎಕ್ಸಾಂಪಲ್, ಸಂಜು ಹಾದಿಮಲಿ ಸರ್ ಕೆಳಗಡೆ 10 ಜನ ಇದಾರೆ ಅಂತಂದ್ರೆ, ಆ 10 ಜನ ಬಿಸ್ನೆಸ್ ಮಾಡ್ತಾ ಇರಲ್ಲ. 3 ಜನರಿಗೆ ತುಂಬಾ ಆಸಕ್ತಿ ಇರುತ್ತೆ ಬಿಸ್ನೆಸ್ ಮಾಡ್ಬೇಕು ಅಂತ. ಅವ್ರು ಗುರ್ತಿಸ್ತಾ ಇರಲ್ಲ, ಅವ್ರಿಗೆ ಕೊಡಿಸ್ತಾ ಇರಲ್ಲ. ನಾವ್ ಹೇಳ್ತಾ ಇರ್ತೀವಿ ಟ್ರೈನಿಂಗ್ ಕೂತ್ಕೊಳ್ಳಿ, ಮಾರ್ನಿಂಗ್ ಕ್ಲಬ್ ಅಲ್ಲಿ ಇರಿ, ಫಿಟ್ ಅವರ್ ಇರಿ, ಅದನ್ನ ಮಾಡಿ ಇದನ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಬಿಟ್ರೆ ಅವ್ನು ಯಾಕೆ ಕೂರ್ತಾ ಇಲ್ಲ, ಕೂರ್ದೇ ಕಾರಣ ಏನು, ಅವನಿಗೆ ಅರ್ಥ ಆಗಿದ್ಯೋ ಅರ್ಥ ಆಗಿಲ್ವೋ, ಅವ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಏನ್ ಫ್ರಸ್ಟ್ರೇಷನ್ ಇದಾರೆ, ಅದನ್ನ ಕೇಳದೇ ಇಲ್ಲ. ಅದನ್ನ ಕೇಳಿದಾಗ ಮಾತ್ರ ನೀವು ಅವ್ನಿಗೆ ಸೊಲ್ಯೂಷನ್ ಕೊಡಕ್ಕಾಗದು. ಅದನ್ನ ಕೇಳಿಲ್ಲ ಅಂತಂದ್ರೆ ಪ್ರೀವಿಯಸ್ಲಿ ಅದೇ ಇದು ಅದೇ ಬೇಡ ಬಿಟ್ಟು ನಮ್ಗೆ ಸೆಟ್ ಆಗಲ್ಲ ಅಂತ ಹೋಗ್ಬಿಡ್ತಾರೆ. ಸೊ ಪ್ರಾಬ್ಲಮ್ ಇದು. ಸೊ ನೆಕ್ಸ್ಟ್ ಮೇಜರ್ ಪಾಯಿಂಟ್ ಏನಪ್ಪಾ ನಿಮ್ಗೆ ಹೇಳೋದು ಅಂತಂದ್ರೆ, ಕಮ್ಯುನಿಕೇಶನ್ ಗ್ಯಾಪ್. ತುಂಬಾ ಕಮ್ಯುನಿಕೇಶನ್ ಗ್ಯಾಪ್ ಕೋಚು ಅಪ್ಲೈನು ಡೌನ್ಲೈನ್ ಅಲ್ಲಿ ಇರೋದು. ಸೊ ಇದನ್ನ ನೋಡಿಬೇಕಂದ್ರೆ, ಅಪ್ಲೈನ್ ನೀವು ಯಾವಾಗ ಮಾಡ್ತೀರಾ ಗೊತ್ತಾ, ಸರ್ ಪ್ರಾಡಕ್ಟ್ ಹಾಕಿದ್ದೆ ಸರ್ ಬಂದೇ ಇಲ್ಲ, ಫೋನ್ ಮಾಡಿ ಹೇಳಿ ಸರ್ ಅವ್ರಿಗೆ 5 ದಿನ ಬೇಕಾ ಪ್ರಾಡಕ್ಟ್ ಬರಕ್ಕೆ, ದಬ್ಬಾಳಿಕೆ ಮಾಡ್ತಾರೆ. ತುಂಬಾ ಜನ ನಂಗೆ ಮಾಡ್ತಾರೆ, ನಂಗೆ ಗೊತ್ತಿರತ್ತದು, ಹೋಗ್ಲಿ ಬಿಡು ಯಾರೋ, ಅವ್ರಿಗೆ ಗೊತ್ತಿಲ್ಲಲ್ಲ, ಹೊಸ್ತಲ್ಲ ಬಿಡು ಏನೋ. ಯಾಕಂದ್ರೆ ಅವ್ರು ಆರ್ಡರ್ ಆದ ತಕ್ಷಣ ಬಸ್ ಎತ್ಕೊಂಬಂದ್ ತಗೊಂಡೋಗ್ಬಿಡ್ತಿದ್ರು. ಬಟ್ ಇವಾಗ ಆಪ್ಷನ್ ಇಲ್ಲಲ್ಲ, ಬಸ್ ಪಕ್ಕದಲ್ಲಿ ಇಲ್ಲಲ್ಲ, 800 ಕಿಲೋಮೀಟರ್ ದೂರ ಐತೆ. ನಾಟ್ ಓನ್ಲಿ ಮೈ ಸ್ಟೂಡೆಂಟ್ಸ್ ಅಂತ ಹೇಳ್ತಾರ, ಎಲ್ರಿಗೂ ಸೇರ್ಸ್ ಹೇಳ್ತಾ ಇರೋದು. ಸೊ ಹೊಸದು, ಸೊ ನಿಮ್ಗೆ ಬಿಡಿಸಿ ಹೇಳ್ತಾ ಇರೋದಷ್ಟೇ. ಸೊ ಹಿಂಗೆ ಇಂಥ ಕಾರಣಕ್ಕೆ ಅಪ್ಲೈನಿಗೆ ಫೋನ್ ಮಾಡ್ತಾರೆ. ಇನ್ನ ಸೆಕೆಂಡು, ಇವಾಗ ಪ್ರಾಡಕ್ಟ್ ನ ಯಾರಿಗೂ ದಿನ್ಸ್ಬೇಕಾಗಿರುತ್ತೆ, ಅದಕ್ಕೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಅವರಿಗೆ ನೀವೇ ಹೇಳ್ಬಿಡಿ ಸರ್ 2ನೇ ಸೆಟ್ ಪ್ರಾಡಕ್ಟ್ ನ ಆರ್ಡರ್ ಕೊಡಿ ಅಂತ. ಇವಾಗ ನೀವು ಕರ್ಕೊಂಬಂದವ್ರಿಗೆ ನೀವ್ ಹೀರೋ ಆಗ್ಬೇಕೋ ನಾನು ಹೀರೋ ಆಗ್ಬೇಕಾ? ಅದು ನಿಮ್ ಬಿಸ್ನೆಸ್ ನನ್ ಬಿಸ್ನೆಸ್? ಇದನ್ನ ಯೋಚನೆ ಮಾಡಲ್ಲ ನೀವು. ಆಮೇಲೆ ಹೇಳ್ತೀರಾ, ಅಯ್ಯೋ ಊರು ಜಾಸ್ತಿ ಮಾತಾಡ್ತಾರೆ, ಏನೋ ನಡೀತಾ ಇರತ್ತೆ, ನಮ್ಮನ್ನ ಬಿಟ್ಟೇ ಬಿಟ್ರು. 3 ಯೋಚನೆ ಮಾಡೋದು ನೀವೇ, ಹೊರಗೆ ಹೋಗೋದು ನೀವೇ, ನೆಗೆಟಿವ್ ಮಾತಾಡೋದು ನೀವೇ. ನಿಮ್ಮ ಅಪ್ಲೈ ಬಿಂದಾಸ್ ಆಗಿರ್ತಾನೆ, ಯಾವ್ದು ತಲೆಗಿಡ್ಸ್ಕೊಳಲ್ಲ. ನೀವಿಲ್ಲ ಅಂದ್ರೆ ಇನ್ನೊಬ್ರು ಅನ್ಕೊಂಡು ಹೋಗ್ತಾ ಇರ್ತಾನೆ. ನಿಮ್ಗೆ ಎಲ್ಲಿ ತನಕ ಆ ಮನೋಭಾವನೆ ಬರಲ್ವೋ ನಿಮ್ ಟೀಮ್ ಕ್ಲಸ್ಟರೇ ಆಗಲ್ಲ. ಇವಾಗ ನಿಮ್ ಡೌನ್ಲೈನ್ ಜೊತೆ ಯಾರೊಬ್ರು ಮಾತಾಡ್ತಿರ್ತಾರ ಅಂದ್ರೆ ಇದ್ರ ಅರ್ಥ, ಇವಾಗ ನಿನ್ನೆ ಸುನೀತಾ ಮೇಡಮ್ ಫೋನ್ ಮಾಡಿದ್ರು ನಂಗೆ. ಸುನೀತಾ ಮೇಡಮ್ ಮತ್ತೆ ಬಸವರಾಜ್ ಸರ್ ಫೋನ್ ಮಾಡಿದ್ರು. ನಾನು ಅವ್ರಿಗೆ ಕೊನೆಗೂ ಹೇಳ್ದೆ ಅಲ್ಲ ಸರ್, ಸರ್ ನೀವು ನನ್ನ ಡೌನ್ಲೈನ್ ಅಲ್ಲ, ನೀವು ನನ್ನ ಅಪ್ಲೈನ್ ಅಲ್ಲ, ನಿನ್ನಿಂದ ನನ್ಗೆ 1 ಪೈಸಾನು ಲಾಭ ಇಲ್ಲ. ಬಟ್ ನಮ್ದೇ ಗ್ರೂಪ್, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಂದೇ ಗ್ರೂಪ್. ಬಿಸ್ನೆಸ್ ಬೇಕಾ ನನ್ನ ಫಾಲೋ ಮಾಡಿ, ರಿಸಲ್ಟ್ ಬೇಕಾ ಸುನೀತಾ ಮೇಡಮ್ ನ ಫಾಲೋ ಮಾಡಿ, ಸಿಸ್ಟಮ್ ಬೇಕಾ ಬಸವರಾಜ್ ಸರ್ನ ಫಾಲೋ ಮಾಡಿ. 3 ಹೇಳಿದೆ ನಾನು. ಇವಾಗ ನಾವು 3 ಒಳ್ಳೆಯವರೇ, ಯಾರು ಕೆಟ್ಟವರಾಗಿಲ್ಲ. ಅವ್ರು ಮಾಡ್ತಾರೆ ಬಿಡ್ತಾರೋ ಸೆಕೆಂಡ್. ಅವ್ರಿಗೆ ಇದ್ದಂತ ಕ್ವಶನ್,
ಅಪ್ಪ ಭವಿಷ್ಯ ನನಗೂ ಬಂದಿರ್ಲಿಲ್ಲ ಆತರ ಕ್ವಶನ್ಸ್. ಯಾಕೆ ಈ ಮಾತು ಹೇಳೋದು ಅಂತಂದ್ರೆ, ಇವಾಗ ನಾನು ಮೇಡಮ್ ನಾನೇನೋ ಹೇಳ್ಬೋದು, ನಂಗೆ ಲಾಭ ಇಲ್ಲ ರೀ, ನಾನೇ ಮಾತಾಡ್ಬೇಕು ಅಂತ ಹೇಳ್ಬೋದು. ನಾಳೆ ಸುನೀತಾ ಮೇಡಮ್ ರಿಸಲ್ಟ್ ಬೇಕು ನನ್ಗೆ, ನಾನ್ ಮಾತಾಡ್ಲೇಬೇಕು. ಬಸವರಾಜ್ ಸರ್ ನಂದು ಬರೀ 45 ನಿಮಿಷ ಇದೆ ಕಣ್ರಿ, ಸ್ವಲ್ಪ ಲಿಂಕ್ ಕೊಡ್ರಿ ನಾನು ಕೇಳ್ಬೋದು. ಬಸವರಾಜ್ ಸರಿ ಅಯ್ಯೋ ನನ್ ಮಗನೇ ಮಾತಾಡಂದ್ರೆ ಕಾಂಚಲಿ ಮಾಡ್ದೆ ಕೊಡ್ತೀನಿ ನಿಮ್ಗೆ ಹೇಳ್ಬಾರ್ದು ನಂಗೆ. ಕ್ಲಿಯರ್ ಅಲ್ವಾ? ಇವೆಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಮಾಡ್ಕೊಂಡಿರೋದ್ರಿಂದ ನಿಮ್ದು ಕೋಚಿಂದು ಡೌನ್ಲೈನ್ಸ್ ಅಪ್ಲೈನ್ಸ್ ಕಮ್ಯುನಿಕೇಶನ್ ಕಟ್ ಆಗೋಗಿದೆ. ಟ್ರಸ್ಟ್ ಮಾಡಿ ನಿಮ್ ಕೋಚ್ ಜೊತೆ ಕಮ್ಯುನಿಕೇಟ್ ಮಾಡಿಸಿ, ಅವ್ರನ್ನ ಪರ್ಸನಲ್ ಆಗಿ ನಿಮ್ ಕೋಚ್ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡಿ. ಸರ್ ನನ್ನ ಸ್ಟೂಡೆಂಟ್ ಈ ತರ ಇದಾರೆ, ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ. ಸರ್ ಇವ್ರದ್ದು ಹಿಂಗಿದೆ, ಅವ್ರಿಗೆ ಸ್ವಲ್ಪ ಹೇಳಿ. ಸರ್ ಅವ್ರದ್ದು ಹಂಗಿದೆ, ಅವ್ರಿಗೆ ಸ್ವಲ್ಪ ತಿಳಿಸಿ. ಅವ್ರಿಗೆ ಅರ್ಥ ಆಗ್ತಿಲ್ಲ ಸರ್, ನಂಗೆ ಹೇಳಕ್ ಬರ್ತಿಲ್ಲ, ನಾ ದಡ್ಡ ಸರ್, ನೀವ್ ಹೇಳಿ ಸರ್. ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಿಮ್ ಕೋಚು ನಿಮ್ಮಿಂದ ಲಾಭ ತಿಂತಾರೆ ಅಥವಾ ನಿಮ್ಮಿಂದ ಗ್ರೋತ್ ಆಗ್ತದೆ, ಅವ್ರು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮಿಂದ ಏನು ಬರ್ತಾನೆ ಇಲ್ಲ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದು ಟೀಮ್ ಚೆನ್ನಾಗಿರುತ್ತೆ, ಬಿಸ್ನೆಸ್ ಚೆನ್ನಾಗಿ ಮಾಡ್ತಿರ್ತಾರೆ, ಕೋಚಿಂಗ್ ಅವ್ರ ಜೊತೆ ಹೋಗ್ಬೇಕು ಅಷ್ಟೇ. ಅವ್ರ ಏನ್ ಕಲ್ತ್ಕೊಡ್ತಾರೆ ಅದನ್ನ ಕಲ್ತ್ಕೊಂಡ್ ಬರ್ಬೇಕು, ಅವ್ರಿಗೆ ಉಲ್ಟಾ ಹೇಳ್ಬರೋದಿಲ್ಲ. ಇವೆಲ್ಲ ಮಿಸ್ಟೇಕ್ಸ್ ನೀವೆಲ್ಲ ಇರಕ್ಕೆ ಕಾರಣ ಆಗಿರೋದು. ಇವಾಗ ನೀವು ಎದ್ದೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಟಿಪ್ಸ್ ಕೇಳಿಸ್ಕೊಳ್ಳಿ. ಇಷ್ಟೋ ತನಕ ಏನ್ ಮಾತಾಡದೆ ಅದು ಮಾತು ಗೊತ್ತಾಗಿದೆ ನಿಮ್ಗೆ. ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ, ಶನಿವಾರ ಬೇರೆ ಎಲ್ಲ ಇರ್ತೀರಾ. ಸೊ ಇಷ್ಟೋ ತನಕ ಏನ್ ಮಾಡ್ಬೇಕು ಅಂತ ಸಿಂಪಲ್ ಆಗಿರ್ತೀನಿ, ಕೇಳಿಸ್ಕೊಳ್ಳಿ. ಎವ್ರಿ ಡೇ ನೀವು ಸ್ಟೇಟಸ್ ಏನೋ ಹಾಕ್ತಾ ಇದ್ದೀರಾ, ಯಾರು ವಾಲಂಟ್ರಿ ಆಗಿ ನಿಮ್ದು ಸ್ವಂತ ಆಗ್ತಾ ಇಲ್ಲ. ನಿಮ್ಮ ಟೀಮ್ ಅಲ್ಲಿರೋ ಸ್ಟೂಡೆಂಟ್ಸ್ ನ ಜಾಸ್ತಿ ಪ್ರಮೋಟ್ ಮಾಡಿ. ನಿಮ್ಮ ಟೀಮ್ ಅಲ್ಲಿ ಯಾರೊಬ್ರು ಸ್ಟೂಡೆಂಟ್ಸ್ ಇರ್ತಾರಂದ್ರೆ ಅವ್ರದ್ದು ರಿಸಲ್ಟ್ ನ ನೀವು ಪ್ರಮೋಟ್ ಮಾಡೋದನ್ನ ಕಲೀರಿ. ಅವ್ರ ಪರ್ಮಿಷನ್ ತಗೊಳ್ಳಿ. ನೀವೇನ್ ಹಾಕಿರ್ತೀರಾ ನಿಮ್ ಡೌನ್ ಲೈನ್ಸ್ ಅಲ್ಲೂ ಆ ರಿಸಲ್ಟ್ ಹಾಕಿದಾರ, ಆ ಸ್ಟೇಟಸ್ ಹಾಕಿದಾರ ಅಂತ ಫಸ್ಟ್ ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎವ್ರಿ ಡೇ ಶೇಕ್ ಕುಡಿತಾ ಇರೋ ಫೋಟೋ, ಅಪರೇಶ್ ಕುಡಿತಾ ಇರೋ ಫೋಟೋ ಅದನ್ನ ಸ್ಟೇಟಸ್ ಹಾಕ್ಬೇಡಿ. ಅದರಿಂದ ಉಪಯೋಗ ಇಲ್ಲ. ಯಾಕಂದ್ರೆ ನ್ಯೂಟ್ರಿಷನ್ ಅಂದ್ರೆ ಎಲ್ಲ ತಲೆ ಹೋಗೋದು ಹರ್ಬಲ್ ಲೈಫ್. ಅದನ್ನ ಬಿಟ್ಬಿಡಿ, ಅದನ್ನ ಹಾಕ್ಬಿಡಿ. ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರೋ ಫೋಟೋ ಹಾಕಿ. ನೀವೇನ್ ಕೆಲಸ ಇಷ್ಟಪಟ್ಟು ಮಾಡ್ತಾ ಇರ್ತೀರಾ ಅದನ್ನ ಹಾಕಿ. ನೀವು ಟ್ರಿಪ್ ಹೋಗ್ತಾ ಇದ್ರೆ ಟ್ರಿಪ್ ಹೋಗೋದನ್ನ ಹಾಕಿ, ಊಟ ಮಾಡ್ತಾ ಇದ್ರೆ ಊಟ ಮಾಡೋದನ್ನ ಹಾಕಿ, ತಿಂಡಿ ತಿಂತಾ ಇದ್ರೆ ತಿಂಡಿ ತಿನ್ನೋದನ್ನ ಹಾಕಿ, ಜಾಲಿ ರೈಡ್ ಇದ್ರೆ ಜಾಲಿ ರೈಡ್ ಹಾಕಿ, ಕ್ಯಾಂಡಿಡೇಟ್ ಫೋಟೋ ಇದ್ರೆ ಕ್ಯಾಂಡಿಡೇಟ್ ಫೋಟೋ ಹಾಕಿ. ನೀವು ಅಂದ್ರೆ ಅವ್ರಿಗೆ ಅನ್ಸ್ಬೇಕು ಇವ್ರು ಡಿಫ್ರೆಂಟ್ ಅಂತ. ಪ್ರತಿದಿನ ನಿಮ್ ಶತ್ರುನೇ ಇರ್ಲಿ, ಮಿತ್ರನೇ ಇರ್ಲಿ, ಯಾವನ ಇರ್ಲಿ ಗೊತ್ತಿಲ್ಲ ನನ್ಗೆ, ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿ, ಇನ್ಕ್ಲೂಡಿಂಗ್ ನಿಮ್ಮ ಅಪ್ಲೈನ್. ಪ್ರತಿದಿನ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿ, ಇನ್ಕ್ಲೂಡಿಂಗ್ ನಿಮ್ಮ ಅಪ್ಲೈನ್. ಕಾರಣ ಏನು? ನಿಮ್ ಕಮ್ಯುನಿಕೇಶನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವತ್ತೋ ಒಂದಿನ ಒಂದ್ ಮೆಸೇಜ್ ಹಾಕ್ತಿರ್ತೀರಾ, ನಿಮ್ಗೆ ಗೊತ್ತಿಲ್ಲ, ನಿಮ್ ಅಪ್ಲೈನ್ ಅದನ್ನ ಕಾಪಿ ಮಾಡಿ ಕಳ್ಸೋ ನನ್ಗೆ, ನಾನು ಹಾಕೋತೀನಿ ಸ್ಟೇಟಸ್ ಅಂತಿರ್ತಾರೆ. ಯಾಕಂದ್ರೆ ನೀವು ಅವತ್ತು ಕಳ್ಸಿರೋ ಮೆಸೇಜ್ ಅವ್ರಿಗೆ ತುಂಬಾ ಇನ್ಸ್ಪೈರ್ ಆಗಿರುತ್ತೆ. ನಿಮ್ಗೆ ಅವಾಗ ಅನ್ಸತ್ತೆ, ವಾ ನನ್ನ ಅಪ್ಲೈನ್ ನನ್ ಮೆಸೇಜ್ ಕೇಳಿದ್ರು ಮರಾಯ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಅವ್ರಿಗೆ ಅನ್ಸತ್ತೆ ಪರವಾಗಿಲ್ಲ, ನನ್ ಡೌನ್ ಲೈನ್ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೋತಾ ಇದ್ದಾನೆ. ಅದನ್ ಬಿಟ್ಟು ಯಾವನೋ ಸತ್ತೋಗಿರ್ತಾನೆ, ಯಾವನೋ ಕಿತ್ತೋಗಿರ್ತಾಳೆ, ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಅವನ ಯಾವನೋ ರಾಜಕೀಯದವ್ನು ಮಾತಾಡಿರ್ತಾನೆ, ಅದ್ ಯಾವ್ದು ನಿಮ್ಗೆ ಒಂದು ನಯಾ ಪೈಸನು ಲಾಭ ಕೊಡಲ್ಲ, ಇನ್ನು ತಲೆ ಹಾಳು ಮಾಡಲ್ಲ. ಫೀಲಿಂಗ್ ಸಾಂಗ್ ಇಂದ ಮೋಟಿವೇಶನ್ ಸಾಂಗ್ ಗಳನ್ನ ನೋಡೋರೆ ತುಂಬಾ ಜನ ಜಾಸ್ತಿ ಇರೋದು, ನಿಮ್ಗೆ ಗೊತ್ತಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಆಗಿದೆ ಬಿಡಿ, ಅದ್ ಬೇರೆ. ಬಟ್ ಮೋಟಿವೇಶನ್ ಎಲ್ರಿಗೂ ಫ್ರೀ ಆಗಿ ಸಿಗಲ್ಲ. ಫೀಲಿಂಗ್ ಸಾಂಗ್ ಊರ್ ತುಂಬಾ ಫ್ರೀ ಆಗಿ ಸಿಗುತ್ತೆ. ಫಿಲಾಸಫರ್ದು ನೀವು ಸ್ಟೋರೀಸ್ ನ ಕೇಳ್ಸ್ಕೊಬೇಕಂದ್ರೆ ಪೇ ಮಾಡ್ಬೇಕು, ಹೌದಾ? ಕಿತ್ತೋಗಿರೋ ನನ್ನ ಮಕ್ಕಳು ಕೇಳಿಸ್ಬೇಕಂದ್ರೆ ಇನ್ಸ್ಟಾದಲ್ಲಿ ನೋಡಿದ್ರೆ ಬೇಜಾನ್ ಬರುತ್ತೆ, ಹಾಕೋಬಹುದು ನೀವು ಡೌನ್ಲೋಡ್ ಸ್ಟೇಟಸ್ ಗೆ. ಸರಿನಾ? ಎವ್ರಿ ಡೇ ಏನ್ ಪ್ರೋಗ್ರಾಮ್ ಇರುತ್ತೆ, ನಿಮ್ಮ ಸ್ಟೂಡೆಂಟ್ ಇರಕ್ಕಿಂತ ಮೊದಲು ನೀವಿರಿ. ಇದು ತುಂಬಾ ಇಂಪಾರ್ಟೆಂಟ್. ಇದು ನನ್ ಸ್ಟೂಡೆಂಟ್ ಇಲ್ಲ ನಾನ್ಯಾಕೆ ಅಂತ ಹೇಳೋದಲ್ಲ. ನಿಮ್ಮ ಸ್ಟೂಡೆಂಟ್ ನಂಬ್ಕೊಂಡು ನೀವು ಇಲ್ಲಿ ಬಂದಿಲ್ಲ, ನಿಮ್ಮ ಡೌನ್ ಲೈನ್ಸ್ ನಂಬ್ಕೊಂಡು ನೀವು ಇಲ್ಲಿ ಬಂದಿಲ್ಲ, ನಿಮ್ಮ ಸೈಡ್ ಲೈನ್ಸ್ ನಂಬ್ಕೊಂಡು ನೀವು ಇಲ್ಲಿ ಬಂದಿಲ್ಲ. ಫಸ್ಟ್ ಇದು ತಲೆಯಲ್ಲಿ ಇರ್ಲಿ. ನೀವು ಕರ್ದವ್ರನ್ನ ನಂಬ್ಕೊಂಡು ನೀವು ಇಲ್ಲಿ ಬಂದಿಲ್ಲ.
ನೀವ್ ಯಾರನ್ನೋ ಕರೆದಿರ್ತೀರಾ, ಅವ್ರನ್ನ ನಂಬ್ಕೊಂಡು ನೀವು ಇಲ್ಲಿಗೆ ಬಂದಿಲ್ಲ. ನೀವು ನಿಮ್ಮ ಅಪ್ಲೈನ ನಂಬ್ಕೊಂಡ್ ಬಂದಿರ್ತೀರಾ. ನನ್ನ ಅಪ್ಲೈನ್ ಇದಾನೆ ಅಂದ್ರೆ ನಾನು ಇರ್ಬೇಕು, ನನ್ ಡೌನ್ ಲೈನ್ ಇದಾನೆ ಅಂದ್ರೆ ನಾನು ಇರ್ಬೇಕು, ನನ್ ಸೈಡ್ ಲೈನ್ ಇದಾನೆ, ನನ್ ಈ ಕಡೆ ಲೈನ್ ಇದಾನೆ, ನಾನು ಇರೋದಲ್ಲ. ಇವೆಲ್ಲ ನಿಮ್ ನಾಲೆಡ್ಜ್, ಇನ್ನೆಲ್ಲ ಪಾಯಿಂಟ್ ನ ನೀವು ನೋಟಿಸ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಅಪ್ಲೈನ್ ಡೌನ್ ಲೈನ್ ಕೊನೆ ತನಕ ನಿಮ್ಗೆ ಆಗೋದು, ನಿಮ್ ಸೈಡ್ ಲೈನ್ ಎಲ್ಲ ಆಗಲ್ಲ. ನಿಮ್ ಹತ್ರ ಲಾಭ ಇರ್ತಂಗ ಮಾತಾಡ್ತಾರೆ, ನೀವು ಆದ್ಮೇಲೆ ಅವ್ರು ಹೋಗ್ತಾರೆ, ನೀವು ಹೋಗ್ತೀರಾ. ಆಮೇಲೆ ಬಾರಲ್ಲಿ ಕುತ್ಕೊಂಡು ಇಬ್ರು ಮಾತಾಡ್ತಿರ್ತೀರಾ, ಚಾ ಹೆಂಗಾಯ್ತಾ, ಗೊತ್ತಲ್ಲ ಸೌಮ್ಯ ವಿಜಯ್ ಹಂಗೆ ಹೇಳ್ತಾರೆ, ಗೊತ್ತಲ್ಲ ಶಿವಕುಮಾರ್ ಸರ್ ಹಿಂಗೆ ಹೇಳ್ತಾರೆ, ನಮ್ಮ ಹತ್ರನೇ ಒಂಥರ ಹೇಳ್ತಾರೆ, ಹೊರಗೆ ಒಂಥರ ಇರ್ತಾರೆ, ಹಿಂಗೆ ಹೇಳೋದು. ಪ್ರತಿದಿನ ನೀವೇನ್ ಕೆಲಸ ಮಾಡ್ತಿರ್ತೀರ ಡಿಫ್ರೆಂಟ್ ಆಗಿ ಮಾಡೋದನ್ನ ಕಲೀರಿ. ಒಂದೇ ತರ ಮಾಡ್ಬಿಡಿ. ಡಿಫ್ರೆಂಟ್ ಆಗಿ ಡ್ರೆಸ್ ಮಾಡೋದನ್ನ ಕಲೀರಿ, ಡಿಫ್ರೆಂಟ್ ಆಗಿ ಮಾತಾಡೋದನ್ನ ಕಲೀರಿ, ಡಿಫ್ರೆಂಟ್ ಆಗಿ ಇರೋದನ್ನ ಕಲೀರಿ. ಸೇಮ್ ಇರ್ತೀರಾ ಅಂದ್ರೆ ಅದು ಕಾಪಿ ಪೇಸ್ಟ್, ಅದು ಉಪಯೋಗ ಇಲ್ಲ, ಕೆಲಸ ಮಾಡಲ್ಲ. ಎವ್ರಿಡೇ ಹೊಸ ಹೊಸ ವ್ಯಕ್ತಿಗಳ ಜೊತೆ ಮಾತಾಡೋದನ್ನ ಕಲೀರಿ. ಒಂದೇ ತರ ಕ್ಯಾಟಗರಿ ಜೊತೆ ಮಾತಾಡಬಾರ್ದು. ಸಣ್ಣವ್ರು ಇರ್ತಾರೆ, ದೊಡ್ಡವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಇವ್ರ ಜೊತೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಗೊತ್ತಿಲ್ಲದೆ ನಿಮ್ ನಾಲೆಡ್ಜ್ ಬದಲಾಗ್ತಾ ಹೋಗುತ್ತೆ. ಕೆಲವು ಹಿಂದೆ ಕಾಲ ನಾವು ಪ್ಲೇಯರ್ಸ್ ನ ಹಂಚ್ತಾ ಇದ್ವಿ, ಗೊತ್ತಾ ಸರ್, ವೆಟ್ ಲಾಸ್ ಆಗ್ಬೇಕಾ ಸರ್, ಇಂಟ್ರೆಸ್ಟ್ ಇದೆಯಾ? ಸಣ್ಣವನಿಂದ ದೊಡ್ಡವನ್ ತನಕ ಮಾತಾಡಿದ್ರು ಅದೇ ಹೇಳ್ತಾ ಇದೀವಿ ನಾವು. ಯಾಕಂದ್ರೆ ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದಿಲ್ಲ, ಬೇರೆ ಏನ್ ಹೇಳ್ಕೊಡ್ತಾನೆ ಇರ್ಲಿಲ್ಲ. ಅದಾದ್ಮೇಲೆ ನಂಬರ್ ಕಲೆಕ್ಟ್ ಮಾಡ್ಕೊಂಬನಿ, ಕಲೆಕ್ಟ್ ಮಾಡ್ಕೊಂಬರಪ್ಪ, ಕಲೆಕ್ಟ್ ಬಂದು ಲಾಯರ್ ಆಫೀಸಲ್ಲಿ ಡೈರಿಗಳಿರ್ತಾವಲ್ಲ, ಹಂಗ್ ತುಂಬಿಸಿಟ್ಟಿರ್ತಾರೆ, ಹಿಂಗ್ ಮಾಡಿದ್ದೆ, ಹಿಂಗ್ ಸಾಧನೆ ಮಾಡಿದ್ದೆ ಅಂತ. ಅದ್ಯಾವ್ದು ಕೆಲ್ಸಕ್ ಬರಲ್ಲ. 50 ಜನ ಮಾತಾಡ್ಸಿ ಸ್ಟ್ರಗಲ್ ಮಾಡೋದ್ ಬದಲು ಇಬ್ಬರಿಗೆ ಮಾತಾಡ್ಸಿ ಕರೆಕ್ಟ್ ಆಗಿ ಹ್ಯಾಪಿ ಟು ಹೆಲ್ಪ್ ಗೆ ಕೂರಕ್ಕೆ ಅವ್ರಿಗೆ ಏನೇನ್ ಬೇಕು ಆ ಟೂಲ್ಸ್ ನ ಇನ್ಸ್ಟಾಲೇಷನ್ ಮಾಡಿ ಅಲ್ಲೇ ಡೆಮೋ ಮಾಡಿ ಬನ್ನಿ, ಅವ್ರು ಕೂರ್ತಾರೆ. ಅದನ್ನ ಬಿಡ್ತೀರಾ, ಅಲ್ಲಿ ಅರ್ಜೆಂಟ್ ನಂಬರ್ ತಂದಿರ್ತೀರಾ, ಮನೆಗೆ ಬಂದಿ ಸರ್ ನಾನ್ ಸರ್ ಹಾ ಸರ್ ಸಿಕ್ಕಿದ್ರಲ್ಲ ಸರ್ ರೋಡಲ್ಲಿ, ಅದೇ ಸರ್ ಕಾಫಿ ಹೊಡಿಬೇಕು ಸಿಕ್ಕಿದ್ರಲ್ಲ, ಹಾ ಸರ್ ಹೇಳಮ್ಮ ಅಂತ. ನಾನು ಏನಿಲ್ಲ ಸರ್, ಮತ್ತೆ ಸಾಯಂಕಾಲ ಪ್ರೋಗ್ರಾಮ್ ಇತ್ತು, ಅವ್ನು ಪ್ರೋಗ್ರಾಮ್ ಕೆಲಸ ಮಾಡ್ತಾನೆ. ಏನ್ ಮೇಡಮ್ ಕಾಫಿ ಆಯ್ತಾ? ಓ ನೆನ್ಪಿಟ್ಕೊಂಡ್ಬಿಟ್ಟಿದ್ರಾ? ಓಹೋ ನೀವಾ ಮೇಡಮ್, ನಂಬರ್ ಸೇವ್ ಮಾಡ್ಕೋತೀನಿ ಮೇಡಮ್, ರಾತ್ರಿ ಮಾಡ್ತೀನಿ ತಗೊಳ್ಳಿ, ಫ್ರೀ ಇರ್ತೀನಿ. ಇವೆಲ್ಲ ತುಂಬಾ ಆಗತ್ತೆ. ಹೊರಗಡೆ ಹೋದಾಗ ನಿಮ್ ತಲೆಯಲ್ಲಿ ಇರ್ಬೇಕು, ನಾನು ವೆಲ್ನೆಸ್ ಇಂಡಸ್ಟ್ರೀಸ್ ಅಲ್ಲಿ ಪಾರ್ಟ್ ಆಫ್ ಒಬ್ಬ ಎಂಪ್ಲಾಯಿ, ನಾನು ಕೆಲಸ ಮಾಡಕ್ ಬಂದಿದ್ದೀನಿ, ನನಗೆ ಕಸ್ಟಮರ್ ಬೇಸ್ ಇಂದ ಲಾಭ ಬರಬೇಕು. ಲಾಭ ಬರಕ್ ನಾನು ಏನ್ ಮಾಡ್ಬೇಕು ಅಷ್ಟೇ, ಬೇರೆ ಏನು ಯೋಚನೆ ಮಾಡಂಗಿಲ್ಲ. ನೀವು ಲಾಭ ಬರಕ್ ಏನ್ ಮಾಡ್ಬೇಕು, ನನ್ನ ಹತ್ರ ಟೂಲ್ಸ್ ಇದೆ, ಆನ್ಲೈನ್ ಕೋಚಿಂಗ್ ಇದೆ ನಮ್ಮ ಹತ್ರ. ಏನ್ ಮಾಡ್ಬೇಕು, ಫಸ್ಟ್ ಝೂಮ್ ಇನ್ಸ್ಟಾಲೇಷನ್ ಮಾಡ್ಬೇಕು. ತುಂಬಾ ಜನ ಝೂಮ್ ಇನ್ಸ್ಟಾಲೇಷನ್ ಮಾಡ್ತಾರೆ, ಆಡಿಯೋ ಕನೆಕ್ಟ್ ಮಾಡಕ್ ಗೊತ್ತಾಗಲ್ಲ, ಇಲ್ಲಿ ಒದರ್ತಿರ್ತಾರೆ, ಅದನ್ನತ್ತ ಇದನ್ನತ್ತ, ದಡ್ ನನ್ ಮಗನೇ ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ಯಾ ಗೊತ್ತಾಗಲ್ಲ ನಿನ್ಗೆ, ನಾವ್ ಅನ್ಕೋತಾ ಇರ್ತೀವಿ. ಅಷ್ಟೆಲ್ಲ ಸೀನೆ ಬೇಡ. ಆಡಿಯೋ ಕನೆಕ್ಟ್ ಮಾಡಕ್ ಬರ್ತಿಲ್ವಾ, ಸೀದಾ ಸೆಟ್ಟಿಂಗ್ಸ್ ಹೋಗಿ ಆಪ್ಸ್ ಅಂತ ಇರುತ್ತೆ, ಝೂಮ್ ಅಂತ ಸರ್ಚ್ ಕೊಡಿ, ಝೂಮ್ ಬರುತ್ತೆ, ಆಡಿಯೋ ವಿಡಿಯೋ ಎರಡು ಎನೇಬಲ್ ಮಾಡಿ ಬಂದ್ಬಿಡಿ, ಅಷ್ಟೇ ಮುಗೀತು. ಅವ್ರ ಲಿಂಕ್ ಕ್ಲಿಕ್ ಮಾಡ್ತಿದ್ದಂಗೆ ಕನೆಕ್ಟ್ ಆಗತ್ತೆ, ನಂಬರ್ ನ ಸೇವ್ ಮಾಡಿಸಿದ್ರೆ ಮುಗೀತು. ನೆಕ್ಸ್ಟ್ ಹ್ಯಾಪಿ ಟು ಹೆಲ್ಪ್ ಅಲ್ಲಿ ಅವ್ರು ಪರ್ಟಿಕ್ಯುಲರ್ ಆಗಿ ಏನಕ್ಕೋ ಬಂದಿರ್ತಾನೆ. ಕೆಲವರು ಅವ್ರವ್ರು ಹೇಳ್ಬಿಡ್ತಾರೆ, ಸರ್ ನಂದೊಂದು ಗೆಸ್ಟ್ ಇದೆ ಸರ್ ಮಾತಾಡ್ಸಿ, ನಂದೊಂದು ಗೆಸ್ಟ್ ಇದೆ ಸರ್ ಮಾತಾಡ್ಸಿ, ಇಲ್ಲೇನೋ ಮಾತಾಡ್ತಾ ಇರ್ತಾನೆ, ಅದು ಮಾತೇ ಹೋಗ್ಬಿಡತ್ತ, ಅವನೇನ್ ಮಾತಾಡ್ತಿದ್ದ. ಮಾತಾಡಕ್ ಹೋಗ್ಬಾರ್ದು, ಹೇಳಕ್ ಹೋಗ್ಬಾರ್ದು. ಕೆಳಗಡೆ ಚಾಟ್ ಬಾಕ್ಸ್ ಇರುತ್ತೆ, ಚಾಟ್ ಬಾಕ್ಸ್ ಚಾಟ್ ಮಾಡ್ಬೇಕು. ಸರ್ ಇಂಥವ್ರು ಕನೆಕ್ಟ್ ಆಗಿದ್ದಾರೆ, ಅವ್ನು ನೋಡ್ತಾನ, ಅವ್ನು ಯಾರು ಮಾತಾಡ್ತಿರ್ತಾವ ನೋಡ್ತಾನೆ, ಸರ್ ಇಂಥವ್ರು ಕನೆಕ್ಟ್ ಆಗಿದ್ದಾರೆ. ನಿಮ್ಗೆ ಯಾರ್ದೋ ರಿಸಲ್ಟ್ ಬೇಕು, PCOD ಬಂದಿದ್ದಾರೆ ಸರ್, ಅಲ್ಲಿ ಆಗ್ಬೇಕು, PCOD ಬಂದಿದ್ದಾರೆ, ಥೈರಾಯ್ಡ್ ಬಂದಿದ್ದಾರೆ ಸರ್ ಅಂತ ಹಾಕ್ಬೇಕು. BP ಶುಗರ್ಗೆ ಬಂದಿದ್ದಾರೆ ಅಂತ ಹಾಕ್ಬೇಕು. ಅವಾಗ ಗೊತ್ತಾಗುತ್ತೆ, ಓ BP ಶುಗರ್ದು ರಿಸಲ್ಟ್ ಬೇಕು, ಥೈರಾಯ್ಡ್ ರಿಸಲ್ಟ್ ಬೇಕು, ಜಾಯಿಂಟ್ ಪೇನ್ ಬ್ಯಾಕ್ ಪೇನ್ ರಿಸಲ್ಟ್ ಬೇಕು ಅಂತ. ಅದನ್ ಬಿಟ್ಟು ನಾವಿಲ್ಲಿ ಒಂದ್ ಹೇಳ್ತಾ ಇರ್ತೀವಿ, ನೀವು ಅವಾಗ ಸರ್ ನಂದೊಂದು ಗೆಸ್ಟ್ ಇದೆ ಮಾತಾಡ್ಸಿ ಅಂತಂದಾಗ ನಾನು ಇಲ್ಲಿ ಏನ್ ಮಾತಾಡ್ತೀನಿ ಅಂತ ಕಟ್ಟಾಗತ್ತೆ, ಮತ್ ನಾ ಇವ್ನು ಬಿಡ್ತೀನಿ, ಅವನಿಗೆ ಮಾತಾಡ್ಸಿಲ್ಲ ಅಂದ್ರೆ ಅಯ್ಯೋ ನೋಡ್ ನನ್ ಗೆಸ್ಟಿಗೆ ಮಾತಾಡ್ಸಿಲ್ಲ, ಎಷ್ಟು ದಿಮಾಕ್ ನೋಡೋನಿಗೆ, ಅವನು ಹೋದ ನೀವು ಹೋದ್ರಿ. ಅಂಡ್ ಪ್ರಾಬಬ್ಲಿ ಲಾಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್, ನೀವು ಎನಿ ಟೈಮ್ ಅಪ್ಡೇಟ್ ಅಲ್ಲೇ ಇರ್ಬೇಕು. ನನಗೆ ಗೊತ್ತಿಲ್ಲ ಅನ್ನೋ ಲೆವೆಲಿಗೆ ನಿಮ್ಗೆ ಇರ್ಬಾರ್ದು. ನೀವು ಅದನ್ನ ಮಾಡೋದೇ ಇಲ್ಲ, ನೀವೇ ಅಪ್ಡೇಟ್ ಆಗೋದೇ ಇಲ್ಲ. ನೀವು ಅಪ್ಡೇಟ್ ಆಗೋದೇ ಆಗುತ್ತಾ, ಮಾರ್ನಿಂಗ್ ಕ್ಲಬ್ ನಿಮ್ದಲ್ಲ, ನೀವು ಮಾಡ್ಬೇಕು, ಪ್ರಯತ್ನ ಪಡ್ಬೇಕು. ಇವನಿಗೆ ಕ್ಯಾಪಿಟಲ್ ನಿಮ್ದಲ್ಲ, ನೀವು ಟ್ರೈ ಮಾಡ್ಬೇಕು. ಸ್ಪೀಕರ್ ನ ಇನ್ವೈಟ್ ಮಾಡೋದನ್ನ ಕಲಿಬೇಕು, ಗೆಸ್ಟ್ ನ ಮಾತಾಡ್ಸೋದನ್ನ ಕಲಿಬೇಕು, ಶೇಕ್ ಬಗ್ಗೆ ಹೇಳೋದನ್ನ ಕಲಿಬೇಕು, ಆಪರೇಷನ್ ಬಗ್ಗೆ ಮಾತಾಡೋದನ್ನ ಕಲಿಬೇಕು. ಸೊ ಸಪ್ಲಿಮೆಂಟ್ ನೀವೇನೋ ನುಂಗಿರ್ತೀರಾ, ಅದರಿಂದ ಏನೋ ಸಣ್ಣ ಆಗಿರುತ್ತೆ, ಸರ್ ಈ ಸಪ್ಲಿಮೆಂಟ್ ನಾನು ನುಂಗ್ದೆ ಸರ್, ಇಂಥ ಪ್ರಾಬ್ಲಮ್ ಇತ್ತು, ನಿಮ್ಗೆ ಚೆನ್ನಾಗಾಯ್ತು ಸರ್, ನೀವ್ ಹೇಳೋದನ್ನ ಕಲಿಬೇಕು. ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಸಾಕಷ್ಟು ಜನ ರಿಸಲ್ಟ್ ನ ತಗೋತಾರೆ, ಅದನ್ನ ಹೇಳೋದೇ ಇಲ್ಲ. ನಾನ್ ಬಂದಿದ್ದೆ ಸರ್,
ಕಾಲು ತುಂಬಾ ಇತ್ತು ಸರ್. ಯಾನ ಸರ್ ಕೊಟ್ರು ಔಷಧಿ ಕುಡಿತಾ ಇದ್ದೀನಿ ಸರ್, ಏನು ಅನಿಸ್ತಾನೆ ಇಲ್ಲ ಸರ್, ಏನ್ ಮಾಡ್ಲಿ ಸರ್ ಅಂತ ಅನ್ಕೊಂಡ್ ಕುತ್ಕೊಂಡ್ರಿ ಅಂದ್ರೆ ನೀವ್ ಹೆಂಗ್ ಮಾತಾಡ್ತೀರೋ ಅವ್ರು ಮಾತಾಡ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ನಿಮ್ಗೂ ಅವ್ರಿಗೂ ಕಮ್ಯುನಿಕೇಶನ್ ಮ್ಯಾಚ್ ಆಗಲ್ಲ. ಇಲ್ಲಿ ಯಾರೋ ಹೇಳ್ತಾ ಇರ್ತಾರೆ, ಸುನೀತಾ ಮೇಡಮ್ ನೋಡಿ ಮತ್ತೆ ಶೇಕ್ ಕುಡ್ದಾಗ ಹಿಂಗಾಯ್ತು ಅಂತ. ಅವ್ನು ಇವ್ರು ಕೋಚ್ ಬಿಡ್ತಾನೆ, ಸುನೀತಾ ಮೇಡಮ್ ನೋಡ್ತಾನೆ, ಅಯ್ಯೋ ಸುನೀತಾ ಮೇಡಮ್ ಇಷ್ಟ ಚೆನ್ನಾಗಿ ಹೇಳ್ತಾರೆ ಮರ, ನಂಗೆ ಸಿಗ್ಲಿಲ್ಲ ನೋಡಂತವ್ರು. ಸರ್ ಸುನೀತಾ ಮೇಡಮ್ ಹತ್ರ ಮಾತಾಡ್ತೀವಿ ಬಿಡಿ ಸರ್ ನಾನು. ಆವಾಗ ಇವ್ರಿಗೂ ಬೇಕೈತದೆ. ಸರ್ವಿಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಕಸ್ಟಮರ್ಗೆ ನೀವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓವರ್ ಆಲ್ ಹೇಳ್ಬೇಕು ಅಂದ್ರೆ ವೆಲ್ನೆಸ್ ಇಂಡಸ್ಟ್ರೀಸ್ ಬಂದ್ಬಿಟ್ಟು ಇಟ್ಸ್ ಎ ಬಿಸ್ನೆಸ್, ಪ್ಯೂರ್ಲಿ ಬಿಸ್ನೆಸ್. ನೀವು ಹೊರಗಡೆ ಏನೋ ಹೇಳ್ಬೋದು, ಬಟ್ ಎಂಡ್ ಆಫ್ ದಿ ಡೇ ಬಿಸ್ನೆಸ್ ಬೇರೆ ಏನು ಇಲ್ಲ. 1 hour 2 hour 3 hour ನೀವು ಕುತ್ಕೊಂಡ್ ಮಾಡ್ತಿರ್ತೀರಾ ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಬಂದಿರೋದು ಕಾಸ್ ಮಾಡಕ್ಕೆ, ಕತೆ ಹೊಡೆಯಕ್ಕಲ್ಲ. ಕತೆ ಹೊಡಿಬೇಕಂದ್ರೆ ಹಳ್ಳಿ ಕತೆಗಳು ಇರ್ತಾವಲ್ಲ, ಕುತ್ಕೊಂಡ್ ಕತೆ ಹೊಡಿಬಹುದು. ಅದನ್ನ ಯಾವನು ನಿಮ್ ಮಾತ್ ಕೇಳೋದು ಇಲ್ಲ ಅಲ್ಲಿ. ನಿಮ್ಗೆ ಹೋಗಿ ಹೇಳಿಬೇಕಂದ್ರೆ ಹೋಗ್ಲಾ ಹೊಲಕ್ ಹೋದ್ರೆ ಗೊಬ್ಬರ ಹಾಕಿದ್ರೆ ಕಳೆ ಹಾಕಿದ್ರೆ ದುಡ್ಡು ಬರ್ತೈತೆ ಅಂತ ಹೇಳ್ತಾರೆ ಬಿಟ್ರೆ ನಿಮ್ ಮರಿ ಕಥೆಯಿಂದ ನನಗೇನೋ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಯಾವನು ಹೇಳಲ್ಲ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡ್ ಹೇಳ್ತಾರೆ ಅಂತಂದ್ರೆ ಓ ಇದನ್ನೇನೋ ಮಾಡಿದ್ರೆ ನಿನ್ ಕಾಸು ಬರುತ್ತೆ, ಇದನ್ನೇನೋ ಮಾಡಿದ್ರೆ ನಾನು ಇಂಪ್ರೂವ್ಮೆಂಟ್ ಆಗ್ತೀನಿ, ಇಲ್ಲೇನೋ ತಿಳ್ಕೊಂಡ್ರೆ ನನ್ ಬ್ರೈನ್ ಓಪನ್ ಆಗುತ್ತೆ. ನರಸಿಂಹ ಮೇಡಮ್ ಹೇಳಿದ್ರು ಸರ್ ನಿನ್ನೆ ಟ್ರೈನಿಂಗ್ ನೋಡಿದಾಗ ಓಪನ್ ಆಗಿದ್ದೆ ಬೇರೆ ಅಂತ. ಎಸ್ ನಿನ್ನೆ ಡಿಫ್ರೆಂಟ್ ಆಗೇ ಇತ್ತು, ಅದು ಗೊತ್ತಿಲ್ಲ ಅವ್ರಿಗೆ, ಬೇಗ ಅರ್ಥ ಆಯ್ತು, ಇನ್ ಕೆಲವರಿಗೆ ಇನ್ನೂ ಅರ್ಥ ಆಗಿಲ್ಲ. ನನಗ್ ಬೇಗ ಅರ್ಥ ಆಯ್ತು. ನಾನು ಡಾಕ್ಟರ್ ವೆಟನರಿ ಅವ್ರದ್ದು ಸ್ಟೋರಿ ಕೇಳ್ಸ್ಕೊಂಡ ತಕ್ಷಣ ಎಕ್ಸಿಟ್ ಆಗಿ ರೌಂಡ್ ಹೋಗ್ಬಿಟ್ಟೆ ನಾನು. ನಾನು ಏನ್ ಮಾಡ್ತಾ ಇದ್ದೀನಿ ಗುರು, ಇನ್ನು ಏನ್ ಮಾಡ್ತಾ ಇದ್ದೀನಿ ಗುರು ಅಂತ ತಲೆಗೆ ಹೋಗ್ತಾ ಇಲ್ಲ ನನಗೆ. ಏನ್ ಮಾಡ್ತಾ ಇದ್ದೀನಿ ಗುರು ನಾನು. ಫಸ್ಟ್ ಇದು ಸ್ಪೆಕ್ಟಾಕ್ಯುಲರ್ ಇವೆಂಟ್ ಮುಗಿಸ್ಕೊಂಡ್ಬಿಡೋಣ. ಮುಗಿಸ್ಕೊಂಬಂದಾದ್ಮೇಲೆ ವಿಜಯ್ ಕುಮಾರ್ ಅಲ್ಲಿ ಊರೂರ್ ತಿರುಗ್ತಾ ಇದ್ದಾನೆ ಅಷ್ಟೇ. ವಿಜಯ್ ಕುಮಾರ್ ಅಲ್ಲಿ ಊರೂರ್ ತಿರುಗ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು. ನನ್ನ ಈ ಹಿತವಾದ ಮಾತುಗಳನ್ನ ಸಹಿಸ್ಕೊಂಡಿದ್ದಕ್ಕೆ. ಸೊ ಏನೋ ಮಾತಾಡದೆ, ಏನೇನೋ ಆಗೋಯ್ತು, ಬೇಜಾರಾಗ್ಬಿಡಿ, ಯಾರು ಕ್ಷಮಿಸ್ಬಿಡಿ. ಆಸ್ಪತ್ರೆ ಹತ್ರ ಇರ್ತಾರೆ, ಆಸ್ಪತ್ರೆ ಹತ್ರ ಹೋಗ್ಬಿಟ್ಟು ಸರ್ ಮನಿ ಸರ್ ನಮ್ ಕಮ್ಯುನಿಟಿಗೆ ಎಲ್ಲ ಚೆನ್ನಾಗ್ಬಿಡತ್ತೆ ಹೇಳೋದಲ್ಲ. ಅವ್ರ ಹತ್ರ ಕೂಲ್ ಆಗಿ ಮಾತಾಡ್ಬೇಕು. ಸರ್ ಇಲ್ಲಿ ಬಂದಿದ್ರಾ, ಏನಕ್ಕೆ ಬಂದಿದ್ರಿ? ಓ ಹೌದಾ, ಎಷ್ಟು ದಿನ ಆಯ್ತು ಸರ್ ಮಗುಗೆ ಶುರುವಾಗಿ? ನೀವು ಮಾತಾಡೋ ಮಾತುಗಳು ಅವ್ರು ಗಮನಿಸ್ತಿದಾರ ಅಂತ ನೋಡ್ಬೇಕು. ನೀವು ಸುಮ್ಮನೆ ಒಟ್ರಾಶಿ ಮಾತಾಡೋದಲ್ಲ. ಅವ್ರು ಗಮನಿಸ್ತಿದ್ದಾರೆ ಅಂತ ನೀವು ನೋಡಿದಾಗ ಅವ್ರಿಗೆ ಅರ್ಥ ಆಗತ್ತೆ, ಓ ನೀವು ಅವ್ರ ಬಗ್ಗೆ ಕೇರ್ ಮಾಡ್ತಿರ್ತೀರಾ ಅಂತ. ಸೊ ಆವಾಗ ಕಮ್ಯುನಿಕೇಶನ್ ನಡೀತಾ ಓ ಸಣ್ಣ ಮಗು ಅಲ್ಲ ಸರ್, ಮತ್ತೆ ಹೇಗೆ ಮುಂದೆ ಡಾಕ್ಟರ್ ಏನ್ ಹೇಳಿದ್ರು? ಆವಾಗ ನೀವೊಂದು ಭರವಸೆ ಕೊಡ್ಬೇಕು, ಸರ್ ಔಷಧಿನೂ ಬೇಕು, ನಾಟಿ ಔಷಧಿನೂ ಬೇಕು ಸರ್, ಎರಡೂ ಬೇಕು. ಔಷಧಿನೂ ಬೇಕು, ನಾಟಿ ಔಷಧಿನೂ ಬೇಕು. ಇಲ್ಲಾಂದ್ರೆ ಆಗಲ್ಲ ಸರ್. ಅದು ಯಾರೋ ಹೇಳ್ತಾ ಇದ್ರು, ನಮ್ ತಾತ ಹೇಳ್ತಾ ಇದ್ರು ಹಂಗೆ. ಹೊತ್ಕೊಂಡು ಹೋಗೋ ಕಾಯಿಲೆ ಬಂದಾಗ ಅವ್ರು ಅದೇ ಮಾತು ಹೇಳ್ತಿದ್ರು, ಸರ್ ಔಷಧಿನೇ ಬೇಕು, ನಾಟಿ ಔಷಧಿನೇ ಬೇಕು ಅಂತ. ಔಷಧಿ ಏನೋ ನಾಟಿ ಔಷಧಿ ಸಿಗುತ್ತೆ ಅಂತ ನಮ್ ತಾತಂಗೆ ರೀಚ್ ಆಗಕ್ಕೆ. ಇವತ್ ಬಿಟ್ಬಿಡಿ, ನಾಳೆ ಫೋನ್ ಮಾಡಿ, ಸರ್ ನಿನ್ನೆ ನಾನು ನಿಮ್ಗೆ ಸಿಕ್ಕಿದ್ದೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ, ನಾನು ನಾಟಿ ಔಷಧಿ ಬಗ್ಗೆ ಹೇಳಿದ್ದೆ ಅಲ್ವಾ ಸರ್, ಇಂತಲ್ಲಿ ಕೊಡ್ತಾರೆ ಅಂತೆ ಸರ್, ಒಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ ಕೋಚ್ ನಂಬರ್ ಕೊಟ್ಟು ಕೈ ಬಿಟ್ಬಿಡ್ಬೇಕು. ಕೋಚ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿರ್ತಾರೆ, ಏನು ಹೆಂಗೆ ಎಂತ ಅಂತೆಲ್ಲ ಹೇಳಿರ್ತೀರಾ. ಆ ಕೋಚಿಗೆ ಗೊತ್ತಿರತ್ತೆ ಇವ್ರಿಗೆ ಯಾವ ರಿಸಲ್ಟ್ ಶೇರ್ ಮಾಡಿಸ್ಬೇಕು ಅಂತ. ಆ ಕೋಚ್ ಸಡನ್ ಆಗಿ ನಿಂಗರಾಜ್ ಫೋನ್ ಮಾಡ್ತಾರೆ, ನಿಂಗರಾಜ್ ಅವ್ರೆ ನಿಮ್ ಗ್ರೂಪ್ ಅಲ್ಲಿ ಯಾವ್ದು ಪ್ಯಾರಾಲಿಸಿಸ್ ಸ್ಟೋರಿ ಇದೆಯಲ್ಲ ಕರ್ಕೊಂಡ್ ಕುತ್ಕೊಳ್ಳಿ ಅಂತ. ನಿಂಗಣ್ಣ ಅವ್ರು ಕರ್ಕೊಂಡ್ ಕುದಿರ್ತಾರೆ. ಕೋಚು, ನೀವು, ನಿಂಗಣ್ಣ, ಆ ಕಸ್ಟಮರ್ 3 ಜನ 4 ಜನ. ಇವಾಗ ಅವ್ರಿಗೆ ಮಾತಾಡ್ಸ್ತಾ ಅವ್ರು ಹೇಳ್ತಾರೆ ಹಿಂಗಾಯ್ತು ಹಿಂಗಾಗಿತ್ತು, ಆ ದೊಡ್ಡ ಆಸ್ಪತ್ರೆಗೆ ಹೋಗಿದೆ, ಈ ಸಣ್ಣ ಆಸ್ಪತ್ರೆಗೆ ಹೋಗಿದೆ, ಆ ದಾಡ್ದೆ ಎಲ್ಲ ಹೇಳ್ದಾಗ ಅದೆಲ್ಲ ಅವ್ರಿಗೆ ಗೊತ್ತಾಗತ್ತಲ್ಲ, ಇದೆಲ್ಲ ನಾನ್ ಮಾಡಿದ್ದೆ ಅಂತ. ಕೊನೆಗೆ ಇಲ್ಲಿ ಬಂದ ನಂಗೆ ಇದು ಸಿಕ್ತು, ಈಗ ಚೆನ್ನಾಗಿದೆ ನೋಡಿ, ಕೈ ಕಾಲು ಅಲ್ಲಾಡಿಸ್ತಾ ಇದೀನಿ. ಬರ್ತಾರೆ. ಅವತ್ತಿನ ದಿನ ಬರ್ಲಿಕ್ಕಿಲ್ಲ, 2-3 ದಿನ ಆದ್ಮೇಲೆ ಬರ್ತಾರೆ. ನೋಡಿರ್ತಾರಲ್ಲ ಕಣ್ಣಾರೆ, ಬರ್ತಾರೆ. ಕಾಯ್ಬೇಕು. ಬೀಜ ಇವತ್ತೇ ಹಾಕಿ ನಾಳೆನೆ ಫಲ ಕೊಡೋದ್ರೆ ಎಲ್ಲಿಂದ ಕೊಡುತ್ತೆ? ಅಂತ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ನಿಧಾನವೇ ಪ್ರಧಾನ ಸರ್. ಔಷಧ ನಿಧಾನ ಆಗಿ ಇದಾದ್ರೆ ಕರೆಕ್ಟ್ ಆಗಿ ಮೇಲೆ ಮಾಡ್ಬೇಕು.
ಒಂದ್ ಕಸ್ಟಮರ್ ನ ಮಾಡಿರ್ತೀರ ಅಂದ್ರೆ ಒಬ್ರ ಜೊತೆನೆ ಜೋತ್ ಬಿಡೋದಲ್ಲ, ನೆಕ್ಸ್ಟ್ ಕಸ್ಟಮರ್. ನಾವು ಹೇಳೋ ವೇ ಸರಿ ಇರ್ಬೇಕು, ಹೇಳಬೇಕಂತೆ. ಪ್ರೆಸೆಂಟೇಶನ್ ತುಂಬಾ ಇಂಪಾರ್ಟೆಂಟ್. ನೀವ್ ಹೆಂಗೆ ಪ್ರೆಸೆಂಟಿವ್ ಆಗಿ ಪ್ರೆಸೆಂಟೇಶನ್ ಕೊಡ್ತೀರಾ, ಅದ್ನ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಅದ್ರ ಮುಂದೆ ನಿಮ್ದು ಔಟ್ಪುಟ್ ಬರುತ್ತೆ. ಪ್ರೆಸೆಂಟೇಶನ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಔಟ್ಪುಟ್ ಬಾದ್ರೆ ಬರಲ್ಲ. ಔಟ್ಪುಟ್ ತುಂಬಾ ಇಂಪಾರ್ಟೆಂಟ್, ಬರ್ಬೇಕು. ಬಂದಾಗ್ಲೇ ನೀವು ಮಾತಾಡಕ್ಕಾಗಲ್ಲ. ಯಾವತ್ತು ಹೊರಗಡೆ ಹೋಗ್ಬೇಕಾದ್ರೆ ನಾನ್ ಬಿಂದಾಸಾಗಿದ್ದೀನಿ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ಬೇಕು. ನಾನ್ ಚಿತ್ರಾನ್ನ ಮನೇಲಿ ತಿಂತೀನಿ, ಬಿರಿಯಾನಿ ತಿನ್ನೋ ರೇಂಜಿಗೆ ನನ್ ಬಿಲ್ಡಪ್ ಇರ್ಬೇಕು. ಹಂಗಿದ್ರೆ ನೀವು ಮುಂದುವರಿತೀರಾ. ಅಯ್ಯ ಗುರು ನಮ್ ಚಿತ್ರಾನ್ನ ಗುರು ಅವ್ರು ಅಂತಂದ್ರೆ ನೀವು ಚಿತ್ರಾನ್ನ ಆಮೇಲೆ. ಓಕೆನಾ? ಓಕೆ. ಥ್ಯಾಂಕ್ ಯು. ಹೇಳಿ ರತ್ನಮ್ಮ ಅವ್ರೆ.